ಸಾಕಷ್ಟು ಚರ್ಚೆ ಉಂಟು ಮಾಡುವಂಥ ಶೋ ಇದು. ಎಲ್ಲ ಬಿಗ್ ಬಾಸ್ ಫ್ಯಾನ್ಸ್ಗೆ ಬಿಗ್ ಬಾಸ್ ಸೀಸನ್ 8 ಕುರಿತು ನಡೀತಿರೋ ಎಲ್ಲ ಚರ್ಚೆಗಳು, ಎಲ್ಲ ಮಾತುಕತೆಗಳನ್ನು ಫಾಲೋ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಅಫಿಷಿಯಲ್ ಹ್ಯಾಶ್ಟ್ಯಾಗ್ಸ್ 2 ಹ್ಯಾಶ್ಟ್ಯಾಗ್ಸ್ ಇದೆ, ಒಂದು ಇಂಗ್ಲೀಷಲ್ಲಿ ಒಂದು ಕನ್ನಡದಲ್ಲಿ. ಸೊ ದಿಸ್ ಇಸ್ ಫಾರ್ ಆಲ್ ಬಿಗ್ ಬಾಸ್ ಫ್ಯಾನ್ಸ್. ಈ ಹೊಸ ಸೀಸನ್ನ ಎಲ್ಲ ಕಾನ್ವರ್ಸೇಷನ್ಸ್ನ ಫಾಲೋ ಮಾಡೋದಕ್ಕೆ. ಅಭಿಮಾನದಿಂದ, ಬಹಳ ಉತ್ಸಾಹದಿಂದ ಇನ್ನು 3 ದಿನಗಳಲ್ಲಿ ಲಾಂಚ್ ಆಗ್ತಿರೋ ಬಿಗ್ ಬಾಸ್ ಸೀಸನ್ 8 ಕುರಿತು ಒಂದಷ್ಟು ಮಾಹಿತಿಗಳನ್ನು, ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಬೇಕು ಅಂತ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ದು. ಬಿಗ್ ಬಾಸ್ ಆಸ್ ಅ ಶೋ ತುಂಬ ಕುತೂಹಲ ಉಂಟು ಮಾಡೋ, ತುಂಬ ಚರ್ಚೆ ಉಂಟು ಮಾಡೋ ಶೋ. ಆ್ಯಂಡ್ ವಿ ಬಿಲೀವ್ ದ್ಯಾಟ್ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ವಿಲ್ ಬಿ ಆಫ್ ಅ ಲಾಟ್ ಆಫ್ ಇಂಟ್ರೆಸ್ಟ್. ಎಲ್ಲರಿಗೂ ನಮಸ್ತೆ. ನಾನೇನು ಹೇಳೋ ಹಾಗಿಲ್ವಲ್ಲ, ಹೇಳಕ್ ಆಗೋದನ್ನ. ಸೀಸನ್ 8 ಸ್ಟಾರ್ಟ್ ಆಗ್ತದೆ ಅಷ್ಟೇ ಹೇಳಕ್ ಹೇಳಿದ್ರು. ಇಷ್ಟು ಸ್ಟ್ರಿಕ್ಟ್ ಆಗಿದೆಯಾ ಈ ಸಲ? ಸ್ಟ್ರಿಕ್ಟ್ ಅಲ್ಲ, ಅಂದರೆ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಬಾಯ್ ಬಿಟ್ಬಿಡ್ತೀರಾ ನೀವು ಅನ್ನೋದೊಂದು. ಸೊ ಕಾರಿಂದ ಬರ್ಬೇಕಾರೆ ಒಂದು ರಿಮೈಂಡರ್ ಇರುತ್ತೆ ನನಗೆ ಯಾವಾಗಲೂ. ಸೊ ಇದು ಅದು ಅದು ಇದು ಇದು ಮಾತಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಏನು ಮಾತಾಡ್ಬೋದು ಅಂದರೆ ಇಷ್ಟೇ ಇರುತ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ, ಸೀಸನ್ 8 ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳ್ಬಲ್ಲೆ ನಾನು. ಹಾಗಾದ್ರೆ ಪ್ರೋಮೋ ಟೈಮಿಂದ ಶುರು ಮಾಡೋಣ. ಪ್ರೋಮೋ ಶೂಟ್ ಮಾಡೋದು ಎಷ್ಟು ಮಜಾ ಇತ್ತು ನಿಮಗೆ? ಐ ಥಿಂಕ್ ಐ ಆಲ್ವೇಸ್ ಎಂಜಾಯ್ಡ್ ವರ್ಕಿಂಗ್ ವಿತ್ ಪರಮ್, ಬಿಕಾಸ್ ಸ್ವಲ್ಪ ಇನ್ನೋವೇಟಿವ್ ಆಗಿ ಕೆಲವು ಪ್ರೋಮೋಸ್ನ ನನಗೆ ಈ ಸತಿ ಎಲ್ಲದ್ರ ಬಿಗಿನಿಂಗ್ ಸ್ಟೇಜಸಲ್ಲಿ ನೀವು ನೋಡ್ಕೊಂಡು ಹೋದರೆ ಫಸ್ಟ್ ಸೀಸನ್, 3rd ಸೀಸನ್, 4th ಸೀಸನ್ ತನಕ ಅನಿಸುತ್ತೆ ನನಗೆ ಸ್ವಲ್ಪ ಹೀರೋಯಿಕ್ ಆಗಿತ್ತದು. ಬಟ್ ಐ ಲೈಕ್ ದೀಸ್ ಥಿಂಗ್ಸ್, ಅಂದರೆ ವೆರಿ ಹ್ಯೂಮನ್ ಪ್ರೋಮೋಸ್ ಆರ್ ವೆರಿ, ಅಂದರೆ ತುಂಬ ಕಾಮನ್ ಮ್ಯಾನ್ ಪ್ರೋಮೋಸ್ ಇದು. ವೆದರ್ ಕ್ಯಾರೆಕ್ಟರ್ ಆಗಲಿ ಇದಾಗಲಿ, ಐ ಥಿಂಕ್ ಐ ಲೈಕ್ ದಟ್ ಪಾರ್ಟ್. ಆ್ಯಂಡ್ ಸ್ಮಾಲ್ ಮೀಮ್ಸ್ ತರ್ತಾರೆ ಇವರು ಕೆಲವು, ಸಮ್ ಆಫ್ ದ ಥಿಂಗ್ಸ್ ಐ ಥಿಂಕ್ ಐ ಆಲ್ವೇಸ್ ಎಂಜಾಯ್ಡ್. ಆ್ಯಂಡ್ ಅಫ್ಕೋರ್ಸ್ ಇನ್ ಎವ್ರಿ ಪ್ರೋಮೋ ಅವರು ನನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ, ಅದು ಭಾಳ ಇಷ್ಟ ನನಗೆ. ಮೊದಲ ಪ್ರೋಮೋ ಇಸ್ ಅಬೌಟ್ ದ ನಂಬರ್ 8 ಆ್ಯಂಡ್ ಸಂಖ್ಯಾಶಾಸ್ತ್ರ ಪ್ರಕಾರ ನಂಬರ್ 8 ರೆಪ್ರೆಸೆಂಟ್ಸ್ ಬ್ಯಾಲೆನ್ಸ್. ಸೊ ಯಾವ ರೀತಿಯ ಬ್ಯಾಲೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ನನಗೆ ಸೀಸನ್ ಬಗ್ಗೆ ಗೊತ್ತಿಲ್ಲ, ನಾನು ಫಸ್ಟ್ ಸೀಸನಿಂದ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ನನ್ನ ಬ್ಯಾಲೆನ್ಸ್ ತಪ್ಪಿ ದಿನ ವೇದಿಕೆಯಲ್ಲಿ ಏನೇನೋ ಆಗೋಗುತ್ತದು. ಸೊ ಐ ಥಿಂಕ್ ಇಟ್ಸ್ ಆಲ್ವೇಸ್ ದೇ. ಆ್ಯಂಡ್ ಸೀಸನ್ 8 ಬ್ಯಾಲೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಇಟ್ಸ್ ಅ ನಂಬರ್ ಫಾರ್ ಮೀ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಮೊದಲನೇ ಸೀಸನ್ ಸ್ಟಾರ್ಟ್ ಆದಾಗ ಅದು ಭಾಳ ಒಂದು ಡೌಟಲ್ಲೇ ಇತ್ತು, ಅಂದರೆ ಇದು ಹೇಗೆ ತೊಗೊತಾರೆ ಇಲ್ಲಿ ಜನ. ಬಿಕಾಸ್ ಐ ಮೀನ್ ಐ ಡೋಂಟ್ ಬ್ಲೇಮ್ ಎನಿಬಡಿ, ಬಟ್ ಆ ಡೌಟ್ ಫ್ಯಾಕ್ಟರ್ಸ್ ತುಂಬ ಇತ್ತು ಎಲ್ಲ ಕಡೆ. ಏನಂದರೆ ಇದು ನಮ್ಮ ಕಲ್ಚರ್ ಆಗುತ್ತಾ, ನಮಗೆ ಸೂಟ್ ಆಗುತ್ತಾ? ಸೊ ಭಾಳ ಡೌಟ್ಸಲ್ಲೇ ಸ್ಟಾರ್ಟ್ ಆಗಿದ್ದು. ಹಾಗೆ ಆಯಿತು. ಸೆಕೆಂಡ್ ಸೀಸನ್ ಇನ್ನೆಲ್ಲೋ ಹೋಯಿತು. ಅದಾದಮೇಲೆ ಒಂದು ಸ್ವಲ್ಪ ಟೈಮ್ ತನಕ ಯಾರೂ ಕೈ ಹಾಕಲಿಲ್ಲ. ಮತ್ತು ಅಗೇನ್ ಐ ರಿಮೆಂಬರ್ ಸ್ಟಿಲ್ ಕೋರಮಂಗಲ, ಒನ್ ಆಫ್ ದಿ ಹೋಟೆಲ್ಸ್, ಪರಮ್ ಸೈಡ್ ಏನೋ ಮಾತಾಡಬೇಕು ಬರ್ತಾ ಇದೆಯೋ ಅಂತ, ಅದೇನೋ ನಂಗೆ ಅನ್ನಿಸ್ತು. ಅಗೇನ್ ಐ ಥಿಂಕ್ ಈಸ್ ಗೋನ್ ಟು ಟಾಕ್ ಅಬೌಟ್ ದಿಸ್. ಸೊ ಐ ಥಿಂಕ್ ವಿ ಫಿನಿಶ್ ದ ಮೀಟಿಂಗ್ ಇನ್ ಲೆಸ್ ದೆನ್ 5 minutes. ಅವತ್ತಿಗೆ ಒಂದು 5-year ಕಾಂಟ್ರಾಕ್ಟ್ ನಾವೇನು ಮಾಡ್ಕೊಂಡಿದ್ದೆ ಆವಾಗ ಕೂತ್ಕೊಂಡು. ಸೊ ದೆನ್ ಇಸ್ ವೆನ್ ಐ ಕ್ಯಾನ್ ಟೆಲ್ ಯು ಒಂದು ಶ್ಯೂರಿಟಿ ಏನಂದರೆ ಇದು ನೆಕ್ಸ್ಟ್ 5 years ನಡೆಯುತ್ತೆ ಅನ್ನೋ ಶ್ಯೂರಿಟಿ ಬಂದಿದ್ದು ಆವಾಗ. ಸೊ ವೆನ್ ಯು ಸಿ 8 ನಾವು, ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಗರ್. ಬಿಕಾಸ್ ಇಲ್ಲಿವರೆಗೆ ಬಂದಿದೆ. ಆ್ಯಂಡ್ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳು ಅದನ್ನು ಇಷ್ಟಪಟ್ಟಿರಲಿಲ್ಲ ಅಂದರೆ ಫರ್ಗೆಟ್ 8 ಆಸ್ ಅ ಬ್ಯಾಲೆನ್ಸ್ ಫಿಗರ್, ಇಟ್ won't even have been here. So I think I see that as a very beautiful number. ಈಗ ವೇದಿಕೆ ಮೇಲೆ ಸೂತ್ರಧಾರರು ಹಾಗೂ ನಿರ್ದೇಶಕರು ಇಬ್ಬರು ಇದ್ದಾರೆ. ನಿರ್ದೇಶಕರಿಗೆ ಒಂಥರ ಚಾಲೆಂಜಸ್, ಒಂಥರ ಥಾಟ್ ಪ್ರಾಸೆಸ್ ಇದ್ದರೆ, ನಿಮ್ಮ ಥಾಟ್ ಪ್ರಾಸೆಸ್ ಏನಿರುತ್ತೆ? ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅಬೌಟ್ ಓಕೆ ಈಗ ಸೀಸನ್ 8 ಮಾಡುವ ಅಂತ, ಆ ಟೈಮಿಂದ ನನಗೂ ನಿಮ್ಮ ಥರನೇ ಕ್ಯೂರಿಯಾಸಿಟಿ ಇರುತ್ತಲ್ಲ, ಎಲ್ಲರ ಥರನೇ. ಯಾರು ಕಂಟೆಸ್ಟೆಂಟ್ಸ್ ಬರ್ಬೋದು ಈ ಸಲ, ಹೇಗಿರುತ್ತೆ? ಬಿಕಾಸ್ ಇವ್ರು ಕಂಟೆಸ್ಟೆಂಟ್ಸ್ನ ತಂದು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನನಗಿರೋದು ನೋಡಿದ್ದೀರಾ ಕೆಲವು ಸೀಸನ್ಸ್ನ ನೀವು, ಕರೆಕ್ಟ್? ಶೂಟಿಂಗಲ್ಲೂ ಅಷ್ಟು ಸ್ಟ್ರೆಸ್ ಆಗ್ತಾರಿಲ್ಲ ನನಗೆ. ಸೊ ಇದೊಂದು ಕುತೂಹಲ ಯಾವಾಗಲೂ ಇರುತ್ತೆ, ಯಾರನ್ನ ಕರ್ಕೊಂಬರ್ತಾರೆ ಯಪ್ಪ. I'll be very curious to know 1 or 2 those names, which can really stress me out.
ಪರಮ್ ಅವ್ರು ಹೇಳಿದ್ರು ಹೋಗ್ತಾ ಹೋಗ್ತಾ ಪ್ರತಿ ಸೀಸನ್ ಕಷ್ಟನೇ ಆಗ್ತಾ ಹೋಗುತ್ತೆ ಹೊರತು ಪ್ರಾಕ್ಟೀಸ್ ಇದೆ ಅಂತ ಈಸಿ ಆಗಲ್ಲ. ಆದರೆ ನೀವು ಇಷ್ಟು ಸೀಸನ್ ನೋಡ್ಕೊಂಡು ಬರ್ತಾ ಇದ್ದೀರಾ, ಇಷ್ಟು ಕಂಟೆಸ್ಟೆಂಟ್ಸ್ನ ನೋಡಿದ್ದೀರಾ. ಈಗ ನೀವು ಕೂತ್ಕೊಂಡು ಒಬ್ರು ಕಂಟೆಸ್ಟೆಂಟ್ನ ನೋಡಿದಾಗ ನೀವು ಪ್ರೆಡಿಕ್ಟ್ ಮಾಡ್ಬೋದಂತ ನಿಮಗೆ ಅನ್ಸುತ್ತಾ? ಓ, 3ನೇ ವಾರದಲ್ಲಿ ಇವ್ರು ಹಿಂಗಿದ್ದಾರಂದ್ರೆ ಇವ್ರ ಜರ್ನಿ ಹೀಗಿರಬಹುದು ಅಂತ. ಡು ಯು ಥಿಂಕ್ ಯು ಕ್ಯಾನ್ ಪ್ರಿಡಿಕ್ಟ್? ಚಾನ್ಸ್ ಇಲ್ಲ. ಇವತ್ತಿಗೂ ನಮ್ಮ ಸಿನಿಮಾ ರಿಲೀಸ್ ಆದ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕ್ ಬಗ್ಗೆ ಡೌಟ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ಇವ್ರು ಹೀಗಾಗ್ತಾರೆ ಹಾಗಾಗ್ತಾರೆ ಅಂತ ಅಂದ್ಬಿಟ್ರೆ ಐ ಥಿಂಕ್ ಐ ಆಮ್ ಸಂಬಡಿ ಎಲ್ಸ್ ದೆನ್. ನೋ ವೇ. ಸಿ, ಐ ಹ್ಯಾವ್ ಸೀನ್ ಪೀಪಲ್ ಒಪಿನಿಯನ್ಸ್ ಚೇಂಜಿಂಗ್ ಇನ್ 1 or 2 days. ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ಒಳ್ಳೆ ಹೆಸರಿರೋದು ಹಾಳಾಗಿರೋದು ನೋಡಿದ್ದೀನಿ. ಕೆಲವ್ರ ಮೇಲೆ ಒಪಿನಿಯನ್ ಇಲ್ಲ ಅಂದವ್ರ ಮೇಲೆ ಒಪಿನಿಯನ್ ಸಿಕ್ಕಾಪಟ್ಟೆ ಏರಿರೋದು ನೋಡಿದ್ದೀನಿ. ಥಿಂಗ್ಸ್ ಕ್ಯಾನ್ ಹ್ಯಾಪನ್, ಎನಿಥಿಂಗ್. ಐ ಥಿಂಕ್ ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್. ಇವತ್ತಿಗೂ ನಾನು ಹೇಳಬೇಕು ಅಂದರೆ ಆ್ಯಕ್ಚುಲಿ ನಿಮಗೆ ಹುಚ್ಚ ವೆಂಕಟ್ ಅವರಿದ್ದಿದ್ದ ಸೀಸನಲ್ಲಿ ಅವರು ಆ ಕೈ ಎತ್ತಿರಲಿಲ್ಲ ಅಂದರೆ ಅವ್ರಿಗೆ ಸಂಪೂರ್ಣವಾಗಿ ಗೆಲ್ಲೋ ಸಾಧ್ಯತೆ ಇತ್ತು ಆ ವರ್ಷ. ಅವ್ರಿಗೆ ಅಷ್ಟು ಚೆನ್ನಾಗಿ ಓಟ್ ಬರ್ತಾಯಿತ್ತು. ಆ್ಯಕ್ಚುಲಿ ಪೀಪಲ್ ಹ್ಯಾಡ್ ಲೈಕ್ ಡೆಮ್. ಬಟ್ ಅದೇನೋ ಕೆಲವರು ಪ್ರೊವೋಕ್ ಮಾಡಿ ಪಾಪ ಅವರು, ಐ ಫೀಲ್ ಬ್ಯಾಡ್ ಫಾರ್ ಹಿಮ್. ಬಟ್ ದಟ್ಸ್ ವಾಟ್ ಐ ಸೆಡ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ಫ್ಯಾಕ್ಟ್ ಅವತ್ತು ಬೆಳಗ್ಗೆ ನಾನು ಇನ್ನೂ ಶೂಟ್ಗೆ ಹೋಗಬೇಕು. ಅವತ್ತು ಬೆಳಗ್ಗೆ ವಾಸ್ ಟಾಕಿಂಗ್ ಪರಮ್, ನಾವೊಬ್ರು ಮಾತಾಡ್ತಾ ಸುಮ್ಮನೆ ಜನರಲಾಗಿ ನಾವು ಕೂತ್ಕೊಂಡಿರ್ತೀವಿ. ದೋ ವೋಟ್ಸ್ ಗೊತ್ತಿದ್ರು ಎಲ್ಲ ಗೊತ್ತಿದ್ರು ಜನರಲ್ ಆಗಿ ಅವತ್ತು ಐ ಥಿಂಕ್ ಐ ಜಸ್ಟ್ ಹ್ಯಾಪನ್ ಟು ಎಕ್ಸ್ಪ್ರೆಸ್, ನನಗೇನೋ ಈ ವ್ಯಕ್ತಿ ಗೆಲ್ಲ ಕಾಣ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅಂದೆ. ಅವತ್ತೇ ಹಿ ವೆಂಟ್ ಅಂಡ್ ಡಿಡ್ ಸಮಥಿಂಗ್ ರಾಂಗ್. ಬೆಳಿಗ್ಗೆದ್ದು ಒಂದು ಸಿನಿಮಾ ಶೂಟಿಗೆ ಹೋಗುವಾಗ ಮತ್ತು ಬೆಳಿಗ್ಗೆದ್ದು ಬಿಗ್ ಬಾಸ್ ಶೂಟಿಗೆ ಹೋಗುವಾಗ ಏನಾದರೂ ಡಿಫ್ರೆನ್ಸ್ ಇರುತ್ತಾ ನಿಮ್ಮ ಸ್ಟೇಟ್ ಆಫ್ ಮೈಂಡಲ್ಲಿ? ಶೂಟಿಂಗಲ್ಲಿ ಏನು ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಅದು ಹೋಗ್ತಾ ಹೋಗ್ತಾನೆ ಅವ್ರು ಏನು ಮಾತಾಡಿಸಿ ಈಗ ಅಲ್ಲಿ ನನಗೂ ಮತ್ತು ಕಂಟೆಸ್ಟೆಂಟ್ಸ್ಗೂ ಐ ಥಿಂಕ್ ಒನ್ ಆಫ್ ದ ಸ್ಯಾಟರ್ಡೇ ಮಾರ್ನಿಂಗ್ ಐ ಥಿಂಕ್ ಯು ಶುಡ್ ಇನ್ವೈಟ್ ದ ಪ್ರೆಸ್ ಸಮ್ ಡೇ. ಆ್ಯಕ್ಚುಲಿ ಯು ಶುಡ್ ಸಿ ಹೌ ಇಟ್ ಗೋಸ್. ಬಿಕಾಸ್ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ನನಗೂ ಕಂಟೆಸ್ಟೆಂಟ್ಸ್ಗೂ ಲೈವ್ ನಡೀತಾ ಇರುತ್ತೆ. ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನನ್ನ ನೆಕ್ಸ್ಟ್ ಮಾತಾಡೋದು ಡಿಸೈಡ್ ಆಗೋದು, ಡಿಪೆಂಡ್ ಆಗೋದು. ಸೊ ಇಟ್ ಈಸ್ ನಾಟ್ ಈವನ್ ರಿಟರ್ನ್ ಡಿಸೈಡೆಡ್. ಗೊತ್ತಾಯ್ತಲ್ಲ, ಇವಾಗ ನಾವೇನು ಮಾತಾಡ್ತೀವಿ ಅಂತ ಡಿಸೈಡ್ ಆಗೋದು ಯಾವಾಗ ಅಂದರೆ, ಒಂದು ಶೋ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಒಂದು ಕ್ಯಾಮ್ರಾ ನೋಡ್ಕೊಂಡು ಕೆಲವು ಲೈನ್ಗಳು ಹೇಳ್ತೀವಿ ನಾವು. ಸ್ಪಾನ್ಸರ್ಸ್ ಬಗ್ಗೆ ಇರ್ಬೋದು. ದೀಸ್ ಆರ್ ದ ಲೈನ್ಸ್ ವಿಚ್ ವಿಲ್ ಪ್ರಾಬಬ್ಲಿ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಟಾಕ್. ಒನ್ಸ್ ಅವ್ರಿಗೂ ನಮಗೂ ಕನೆಕ್ಟ್ ಆಗ್ತಿದ್ದ ಹಾಗೇನೆ ವಿ ಡೋಂಟ್ ನೋ ವೇರ್ ಇಟ್ ಇಸ್ ಹೆಡಿಂಗ್. ಆ್ಯಕ್ಚುಲಿ. ಸೊ ಪ್ರಿಪ್ರೇಷನ್ಸ್ ಇಲ್ಲ ಅಲ್ಲಿ. ಯು ಕಾಂಟ್ ಇವನ್ ಬಿ ಪ್ರಿಪೇರ್ಡ್. ಸೊ ಎರಡರ ಡಿಫ್ರೆನ್ಸ್ ಹೇಳಿದ್ರಿ, ಎರಡರಲ್ಲಿ ಯಾವುದು ನಿಮಗೆ ಜಾಸ್ತಿ ಇಷ್ಟ? ಐ ಲೈಕ್ ಮೈ ಲೈಫ್. No, between going to Big Boss set in the morning. I like my life. Anything happening in my life is my choice actually. ನನಗೆ ನಡೀತಿರೋದೆಲ್ಲ ನನ್ನ ಚಾಯ್ಸ್, ನನ್ನ ಆಯ್ಕೆಗಳೆಲ್ಲ. ಶೂಟಿಂಗ್ ಇಸ್ ಆಸ್ ಇಂಪಾರ್ಟೆಂಟ್ ಬಿಕಾಸ್ ಶೂಟಿಂಗಲ್ಲಿ ನಾನು ಆ ಸಿನಿಮಾಗಳು ಮಾಡಿರಲಿಲ್ಲ, ಇವ್ರು ನನಗೆ ಬಿಗ್ ಬಾಸಲ್ಲಿ ಕೊಡ್ತಾಯಿದ್ರು. ಕಾಮನ್ ಮ್ಯಾನಿಗೆ ಹೋಸ್ಟ್ ಮಾಡೋಂಗಿಲ್ಲ ಅಂದ್ಬಿಡೋರು ನನಗೆ ಅವಾಗ. ಐ ಥಿಂಕ್ ಇಟ್ಸ್ ಸಿನಿಮಾ ಇಸ್ ಎವ್ರಿಥಿಂಗ್ ಫಾರ್ ಮೀ. ಡೆಫಿನೆಟ್ಲಿ ಇಟ್ಸ್ ಮೈ ಐಡೆಂಟಿಟಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಅ ಹ್ಯೂಜ್ ಪಾರ್ಟ್ ಆಫ್ ಮೈ ಲೈಫ್. ನನಗೂ ನಾನು ಹೇಳ್ತಾ ಇದ್ನಲ್ಲ, ನನ್ನನ್ನು ನಾನೇ ಬದಲಾಯಿಸ್ಕೊಳ್ಳೋದು ನೋಡಿದ್ದೀನಿ ಅಲ್ಲಿ. ಏನೋ ಕೆಲವು ಟೈಮ್ ಹೇಳಿದ್ದೀನಿ ಕೂಡ. ಸೊ ಐ ಬೀನ್ ಅ ಡಿಫ್ರೆಂಟ್ ಪರ್ಸನ್ ಆಫ್ಟರ್ ಬಿಗ್ ಬಾಸ್. ಪರಮೇಶ್ವರ್ ಬುಣ್ಕಲ್ ಹಾಗೂ ನೀವು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಬಿಗ್ ಬಾಸ್. ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಡಿಫಿಕಲ್ಟ್ ಟು ವರ್ಕ್ ವಿತ್? ಇದು ಇಬ್ರಿಗೂ ಕ್ವೆಶ್ಚನ್ ಕೇಳ್ತಾರೆ. ಮೀ. ಶ್ರದ್ಧಾ ಓಪನ್ ಮಾಡಿ. ಯಾಕೆ ಹಾಗೆ ಹೇಳ್ತೀರಾ ನೀವು? ಐ ಆಮ್ ನಾಟ್ ಈಸಿ. ಇಫ್ ಐ ಆಮ್ ಈಸಿ ಯು ಥಿಂಕ್ ಇಟ್ಸ್ ಈಸಿ ಇನ್ ದಿಸ್ ವರ್ಲ್ಡ್. ಚಾನ್ಸ್ಲೆಸ್. ಹಾಗಂತ ಈಸಿ ಡಿಫಿಕಲ್ಟ್ ಅಂತ ಅಲ್ಲ. ಐ ಥಿಂಕ್ ಪರಮ್ ಆಲ್ರೆಡಿ ಸಿಕ್ಕಾಬಿಡೆ ಪ್ಯಾಕೇಜ್ ಇದೆ ಅವ್ರ ತಲೆ ಮೇಲೆ. ಈಸ್ ಕ್ಯಾರಿ ಸೋ ಮಚ್ ಆಫ್ ಬ್ಯಾಗೇಜ್ ಎವ್ರಿ ಡೇ. ಅಲ್ಲಿ ಹಿ ಹ್ಯಾಸ್ ಟು ಹ್ಯಾಂಡಲ್ ದ ವರ್ಕ್, ಹಿ ಹ್ಯಾಸ್ ಟು ಹ್ಯಾಂಡಲ್ ದ ಪ್ರೋಗ್ರೆಸ್ ಆಫ್ ದ ಶೋ, contestants, everything, and the huge payment that goes prati vara. I think he has a lot in his hands. So I think adra madhyadalli ನಾನು ಒಬ್ಬ ಬೇರೆ ಹೇಳೋಕ್ಕಾಗಲ್ಲ. ನಮ್ಮದು ಕೆಲವು ಟೈಮ್ they've been very kind to me, that is there, right? So sometimes ನೋಡಿ ನನಗೆ I'll be shooting till 3 in the morning and then I straight away go to Big Boss. ಅಲ್ಲಿ ಹೋಗಿ 5 episode ನೋಡಲೇಬೇಕು ನಾನು. ಸೊ ನಿದ್ದೆ ಮಾಡೋದಲ್ಲೇ ಹೋದಾಗ ದೆನ್ ಥಿಂಕ್ ದೇ ಹ್ಯಾವ್ ಬೀನ್ ವೆರಿ ಕೋಆಪರೇಟಿವ್ ಆಸ್ ಅನ್ ಲೈಕ್ ಓಕೆ ನಾರ್ಮಲಿ ಒಂದು 10-11 ಗಂಟೆ, ಒಂದು 10 ಗಂಟೆಯಿಂದ 10:30 ಮೇಲೆ ಆಗುತ್ತೆ ಸ್ಟಾರ್ಟ್ ಮಾಡೋದು. ಸಮ್ಟೈಮ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಟ್ ಲೈಕ್ 1 o'clock. ಸ್ವಲ್ಪ ಹೊತ್ತಾದರೆ ಇಟ್ ಹ್ಯಾಸ್ ಟು ಗೋ ಆನ್ ಏರ್.
So sometimes it happens. So I guess I'm the tough one. Param, we would like you to respond to this. ಇಲ್ಲ, ನನಗಂತೂ ಅವ್ರ ಜೊತೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಒಂದು ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ರಾತ್ರಿವರೆಗೆ ಒಂದು ಕಂಟಿನ್ಯೂಯಸ್ ಕಾನ್ವರ್ಸೇಷನ್ ಇರುತ್ತೆ. ಆ ಕಾನ್ವರ್ಸೇಷನನ್ನು ನಾನು ಬಹಳ ಲೈಕ್ ಮಾಡ್ತೀನಿ. ನನಗೆ ಅವರಲ್ಲಿ ಒಂದು ಚೈಲ್ಡ್ ಲೈಕ್ ಕ್ವಾಲಿಟಿ ಇದೆ. ಅಂದರೆ ಅವರು ಒಂದು ಕುತೂಹಲಕ್ಕೆ, ಈಗ ಅವ್ರು ಹೇಳಿದ್ರಲ್ವ ಕಂಟೆಸ್ಟೆಂಟ್ಗಳು ಯಾರು ಅನ್ನೋ ಪ್ರಶ್ನೆನ ಅವರು ಇಲ್ಲಿವರೆಗೆ ಒಂದು 5 ಸತಿ ಆದರೂ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀನಿ, ಅವರು ನನ್ನನ್ನು ಹಿಡಿದು ಕೇಳ್ತಾರೆ. ಸೊ ಆ ಕುತೂಹಲ ಅದು ಜೆನ್ವಿನ್ ಆಗಿ ಅವ್ರು ಕೇಳ್ತಿರ್ತಾರೆ, ಅದನ್ನೇನೋ ಒಂದು ನನ್ನ ಕೀಟ್ಲೆ ಮಾಡೋಕ್ಕೇನು ಕೇಳ್ತಿರಲ್ಲ. ಆ ಥರ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಶೋ ಬಗ್ಗೆ ಇರ್ಬೋದು, ಬಿಹೇವಿಯರ್ ಬಗ್ಗೆ ಇರ್ಬೋದು, ಅಥವಾ ಒಂದು ಒಟ್ಟು ಲೈಫ್ ಬಗ್ಗೆ ಇರ್ಬೋದು, ಅವರಲ್ಲಿ ಆ ಕುತೂಹಲ ಕಂಟಿನ್ಯೂಸ್ಲಿ ಅವರು ಉಳಿಸ್ಕೊಂಡಿರೋದ್ರಿಂದ ಅವರು ಅಷ್ಟು ಒಳ್ಳೆಯ ಹೋಸ್ಟ್ ಆಗೋಕ್ಕೆ ಸಾಧ್ಯ ಆಗಿದ್ದು, ಆ್ಯಕ್ಟರ್ ಆಗೋಕ್ಕೆ ಸಾಧ್ಯ ಆಗಿದ್ದು. ನಾನು ಬಹುಶಃ ಅನೇಕ ನಿರ್ದೇಶಕರು ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ. ಒಂದಿನ ನಾವು ಶೂಟ್ ಮಾಡ್ತಾ ಇದ್ವಿ, ಯಾವುದೋ ಈ ಪ್ರೋಮೋ ಶೂಟ್ ಮಾಡುವಾಗಲೇ ನನಗೆ ಹೊಳೆದಿದ್ದು ಏನಂದರೆ, ಈ ಡಬಲ್ ಆ್ಯಕ್ಟಿಂಗ್ ಇದೆಯಲ್ಲ ಇದರಲ್ಲಿ, ಅವರು ಈ ಕಡೆ ಕೂತಿದ್ರು. ಫಸ್ಟು ನಾವು ಅವರ ನಾರ್ಮಲ್ ಕಾಸ್ಟ್ಯೂಮ್ದು ಶೂಟ್ ಮಾಡಿದ್ವಿ. ಇನ್ನು ಆ ಕಡೆ ಶೂಟ್ ಮಾಡುವಾಗ ಅವರು ಎದುರುಗಡೆ ಇರುವ ಬಾಡಿ ಡಬಲ್ಗೆ ಹೆಂಗೆ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಹೇಳ್ತಾ ಇದ್ರು. ನನಗೆ ಆವಾಗ ಹೊಳಿತು, ನಾನು ಇಲ್ಲಿವರೆಗೆ ನಾನು ಕಂಟಿನ್ಯೂಟಿ ಮಿಸ್ ಮಾಡ್ಬೋದು, ನಾನು ಅವ್ರು ಮಿಸ್ ಮಾಡಿರೋದು ನೋಡಿಲ್ಲ. ಅವರ ಸ್ಮೈಲಿಂದ, ಅವ್ರ ಕೈಯಲ್ಲಿತ್ತು ಅನ್ನೋದ್ರಿಂದ, ಏನೇನಿತ್ತು ಅನ್ನೋದ್ರಿಂದ, ಅವರು ಎಕ್ಸ್ಟ್ರಾಡಿನರಿಲಿ ಅಲರ್ಟ್ ಆರ್ಟಿಸ್ಟ್ ಅವರು. ಇದು ತುಂಬ ಕಷ್ಟ. ಇದು ಆರ್ಟಿಸ್ಟ್ ಆದವರಿಗೆ ಖಂಡಿತವಾಗಿ ಇದು ಗೊತ್ತಿರುತ್ತೆ. ಎಕ್ಸ್ಟ್ರಾಡಿನರಿಲಿ ಅಲರ್ಟ್ ಅಂದರೆ ಅವರು ಎಲ್ಲಿದ್ದೆ ನಾನು, ಏನು ಮೂಡಿತ್ತು, ಹೆಂಗಿತ್ತು. ಆ್ಯಂಡ್ ತುಂಬ ಸಾರಿ ಅವರು ವಾಪಸ್ ಆ ಶಾರ್ಟ್ ನೋಡೋ ವಿಷಯನೂ ಮಾಡಲ್ಲ. ನಾನು ಸುಮಾರು ಸಾರಿ ನೋಡ್ಕೋತಾ ಇರ್ತೀನಿ, ಅಯ್ಯೋ ಇದಿತ್ತಾ ಇಲ್ವಾ, ನನಗೆ ಕೆಲವು ಸಾರಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬಟ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದು ನೋಡಿಲ್ಲ. ನನಗೆ ಇನ್ನೊಂದು ಇಷ್ಟ ಏನಂದರೆ, ಅವ್ರು ಬಂದರೆ ಈವನ್ ರಿಯಾಲಿಟಿ ಶೂಟ್ನಲ್ಲಿ ಕೂಡ 7, 8, 10, 12 ಕ್ಯಾಮ್ರಾ ಇಟ್ಕೊಂಡಿರ್ತೀವಿ ನಾವು. ಬಂದ ಕೂಡಲೇ ಆ ಕ್ಯಾಮ್ರಾ ಯಾಕೆ ಐ ಲೆವೆಲ್ಗಿಂತ ಮೇಲಿದೆ, ಕೆಳಗಿದೆ, ಇದು ಅವರ ರಿಯಾಕ್ಷನ್ ಇರುತ್ತೆ. ಸೊ ಒಬ್ಬ ನಿರ್ದೇಶಕನನ್ನು ಅವರು ಜೀವಂತ ಇಟ್ಕೊಂಡಿದ್ದಾನೆ. ಏನೋ ನನಗೆ ಹೇಳಬೇಕು ಅಂತ ಹೇಳೋದಲ್ಲ, ಐ ಥಿಂಕ್ ಏನೋ ಅದು ಐ ಲೆವೆಲ್ ಇದ್ರೆ ಬೆಟರು, ಅಥವಾ ಸ್ವಲ್ಪ ಮೇಲಿದ್ರೆ ಬೆಟರು, ಕೆಳಗಿದ್ರೆ ಬೆಟರು. ಇಷ್ಟು ಟೆಕ್ನಿಕಲಿ ಅವರು ಸೌಂಡ್ ಕೂಡ ಇರೋದ್ರಿಂದ ನನಗೊಂಥರ ಇದು ಲರ್ನಿಂಗ್ ಪ್ರೋಸೆಸ್. ಐ ಎಂಜಾಯ್. ಸೊ ಯಾವಾಗಲೂ ನನಗೆ ಡಿಫಿಕಲ್ಟ್ ಅಂತ ಅನಿಸೇ ಇಲ್ಲ. ತುಂಬ ಅವರು ಅಡುಗೆ ಎಲ್ಲ ಮಾಡಿಕೊಂಡು ನಮ್ಗೆ ಖುಷಿಯಾಗಿರುತ್ತೆ. ಸೊ ನಮ್ಮ ಶನಿವಾರಗಳ ರ್ಯಾಷನ್ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸುದೀಪ್ ಅವ್ರ ಮನೆಗೆ ಹೋದ್ರಾಯ್ತು, ಅಲ್ಲಿ ಅವರು ಕುಕ್ ಮಾಡ್ತಾ ಇರ್ತಾರೆ, ಏನಾದರೂ ತಿಂತೀವಿ, ಊಟ ಮಾಡ್ತೀವಿ. ಅವ್ರು ಕಾಫಿ ಕುಡಿತಾ ಇರೋದ್ರಿಂದ ಅವರಿಗೆ ಕೈಗೊಂದು ಕಾಲಿಗೊಂದು ಕಾಫಿ ಮಷಿನ್ ಇದೆ. ನಮಗೆ ಅದರ ದುರ್ಬಳಕೆಯನ್ನು ನಾವು ಮಾಡ್ಕೋತಾ ಇರ್ತೀವಿ ಕಂಟಿನ್ಯೂಯಸ್ಲಿ. ಸೊ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡೋದು ಒಂದು ಇಂಪಾರ್ಟೆಂಟ್ ವಿಷಯ. ಅದು ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಈ ಹಂತದಲ್ಲಿ ದ ಬಿಗ್ ಕ್ವೆಶ್ಚನ್, ಬಿಗ್ ಬಾಸ್ ಬಗ್ಗೆ ಕಂಟೆಸ್ಟೆಂಟ್ಸ್ ಯಾರು ಅಂತ ಅದು ಬಿಟ್ಕೊಳ್ಳೋ ಥರ ಕಾಣಿಸ್ತಿಲ್ಲ ನೀವು. ಆದರೂ ನೀವು ಎಲ್ಲರನ್ನೂ ಮೀಟ್ ಮಾಡಿದ್ದೀರಾ, 17 ಜನರನ್ನ ಮೀಟ್ ಮಾಡಿದ್ದೀರಾ. ಆ್ಯಂಡ್ ಬಿಗ್ ಬಾಸ್ ಶೋ ಡಿರೆಕ್ಟ್ ಮಾಡೋ ನಿಮಗೆ ಒಂದೇನಿರುತ್ತಂದರೆ 17 ಕ್ಯಾರೆಕ್ಟರ್ಸ್ ಮೆಮೊರಬಲ್ ಕ್ಯಾರೆಕ್ಟರ್ಸ್ ಆಗಿರಬೇಕು. ಯಾರು ಯಾವಾಗ ಎಲಿಮಿನೇಟ್ ಆದರೂ ಎಲ್ಲರಿಗೂ ಜ್ಞಾಪಕ ಇರಬೇಕು ಅಂತಲೇ ನಿಮ್ಮ ಒಂದು ಇರುತ್ತೆ PCR ಅಲ್ಲಿ. ಹವವ ಈಗ ಫಿಕ್ಷನ್ ಕ್ಯಾರೆಕ್ಟರ್ಸ್ ನೋಡಿದ್ರೆ ಕಲರ್ಸ್ ಕನ್ನಡ ಎಷ್ಟು ಒಂದು ಹೌಸ್ ಹೋಲ್ಡ್ ನೇಮ್ಸ್ ಆಗಿದ್ದಾವೆ. ಮಾಸ್ತರ್ ಮಗಳು, ಶಿವರಾಮ, ಹರ್ಷ, ಭುವಿ, ಇಂಚರ, ಲಹರಿ, ಯದುವೀರ್, ಈ ಎಲ್ಲ ಕ್ಯಾರೆಕ್ಟರ್ಸ್ ಹ್ಯಾವ್ ಬಿಕಮ್ ಸೋ ಬಿಗ್ ಆ್ಯಂಡ್ ಸೋ ಲವ್ಡ್ ಕರ್ನಾಟಕದಲ್ಲಿ. ನೀವು ಮೀಟ್ ಮಾಡಿರೋ ಈ 17 ಜನರಲ್ಲಿ ನಿಮಗೆ ಎಷ್ಟು ಪ್ರಾಮಿಸ್ ಕಾಣಿಸ್ತಾ ಇದೆ? ಶ್ರದ್ಧಾ ಏನೋ, ಸೊ ಆ್ಯಕ್ಚುಲಿ ನಾನು ನಿಮ್ಮನ್ನು ಕೇಳಿದ್ದೆ, ಸೊ ಅದನ್ನು ನೀವು ಹೇಳಿಲ್ಲ. ಸೊ ಯಾಕೆಂದರೆ ಇಡೀ ಇದರಲ್ಲಿ ನನಗೆ ಈ ಸಂದರ್ಭದಲ್ಲಿ ಯಾರು ಸಿಕ್ಕಿದ್ರು ಓಕೆ, ಇವರು ಮನೆಗೆ ಫಿಟ್ ಆಗ್ತಾರಾ, ನನ್ನ ಮಿಕ್ಸಿಗೆ ಫಿಟ್ ಆಗ್ತಾರಾ ಅನ್ನೋ ನಿರಂತರವಾಗಿರುವ ಹುಡುಕಾಟ ಇದ್ದೇ ಇರುತ್ತೆ. ಸೊ ಅದಿಲ್ಲ ಅಂತ ಹೇಳಲ್ಲ ನಾನು. ಆ 17 ಜನ ಅಥವಾ 18 ಜನ 15 ಜನ ಎಷ್ಟು ಜನರನ್ನು ನಾವು ಕಳಿಸ್ತೀವೋ ಆ ಕಂಟೆಸ್ಟೆಂಟ್ಗಳನ್ನು ನಾವು ಕಳಿಸುವಾಗ ಒಂದು ವಿಷಯ ಏನು ಅಂದರೆ, ಅದೊಂದು ಈ ಪ್ರತಿಯೊಂದು ಕಂಟೆಸ್ಟೆಂಟು ಗೆಲ್ಲಿ ಅನ್ನೋ ಒಂದು ಆಸೆಯಿಂದಲೇ ಕಳಿಸ್ತೀವಿ. ಅವ್ರು ಏನೋ ಒಂದು ಅಗಾಧವಾಗಿದ್ದನ್ನು ಮಾಡ್ತಾರೆ ಅಂತಲೇ ಕಳಿಸ್ತೀನಿ. ಇವರಿಂದ ನಮಗೇನೋ ಕಲಿಯೋಕ್ಕೆ ಸಿಗತ್ತೆ ಅಂತಲೇ ಕಳಿಸ್ತೀನಿ. ಅಥವಾ ಇವರು ಆ್ಯಕ್ಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಅಥವಾ ಇವರ ವ್ಯಕ್ತಿತ್ವದ ಒಂದು ಇಂಪಾರ್ಟೆಂಟ್ ವಿಷಯ ಇರ್ಬೋದು. ಆ ವಿಷಯಗಳಿಂದ ನಾವು ಏನೋ ಒಂದು ಹೊಸತನ್ನು ನೋಡ್ತೀವಿ ಅನ್ನೋ ಅಚ್ಚರಿಯಿಂದಲೇ ಕಳಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪರಮ್ ಸರ್ ಹೇಳಿದರು ನನಗೆ ಸ್ಕೋಪ್ ಇದೆ ಅಂತ ಬಿಗ್ ಬಾಸಲ್ಲಿ. ಸೊ ನನ್ನ ಸೆಲ್ಫಿಶ್ ಮೋಟಿವ್ಗೆ ಸುದೀಪ್ ಅವರೇ ನಿಮಗೆ ಪ್ರಶ್ನೆ ಕೇಳ್ತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಹಾರ್ಟನ್ನು ಫಾಲೋ ಮಾಡಬೇಕಾ ಇಲ್ಲ ತಲೆ ಉಪಯೋಗಿಸ್ಬೇಕಾ? ಎರಡು ನಿಮ್ಮದೇ ಅಲ್ವಾ? ಇಲ್ಲ, ಯಾವುದು ವರ್ಕೌಟ್ ಆಗುತ್ತೆ? ಸತ್ಯವಾಗ್ಲೂ ಗೊತ್ತಿಲ್ಲ, ಎರಡು ಉಪಯೋಗಿಸಿ. ಎರಡು ಬೇಕಾಗುತ್ತೆ. ಐ ಥಿಂಕ್ ಯು ನೀಡ್ ಟು ಬಿ ಸ್ಮಾರ್ಟ್ ಇನ್ ಸೈಡ್.
You need to be very smart inside. Right. I mean, that's a very good answer I just gave out. Yes, you did. On that note, ಈಗ ಮಾಧ್ಯಮದವ್ರದ್ದು ಏನಾದರೂ ಪ್ರಶ್ನೆ ಇದ್ದರೆ ನಾವು ತಗೊಳ್ಳೋಕ್ಕೆ ರೆಡಿಯಾಗಿದ್ದೀವಿ. ಓವರ್ ಟು ದ ಮೆಂಬರ್ಸ್ ಆಫ್ ದ ಪ್ರೆಸ್. ಸರ್, ಏನಂದರೆ ಪ್ರತಿ ಬಾರಿ ಅಂದರೆ 2-3 ಸೀಸನ್ನಿಂದ ಕಾಮನ್ ಪೀಪಲ್ ಬಿಗ್ ಬಾಸಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಬಂದಾದ್ಮೇಲೆ ಸಾಕಷ್ಟು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಈ ಬಾರಿ ಈ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಿಂದ. ಜೊತೆಗೆ ಸೆಲೆಬ್ರಿಟಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಬಾರಿ ಕೂಡ ಕಾಮನ್ ಅಂದರೆ ಜನರಲ್ ಕಾಮನ್ ಪೀಪಲ್ ಬರ್ತಾರಾ? ಹೇಗೆ ಅವಕಾಶ ಇದೆಯಾ? ನಾವು ಸೀಸನ್ 5 ಮತ್ತು ಸೀಸನ್ 6 ಈ 2 ಸೀಸನ್ಗಳಲ್ಲಿ ಕಾಮನ್ ಅಂದರೆ ಸಾಮಾನ್ಯ ಜನರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದನ್ನು ಆಯ್ಕೆ ಮಾಡಿ ಆ ಸೀಸನ್ನ ಥೀಮ್ ಅದು ಅಂದರೆ 5 ಮತ್ತು 6 5 ಮಿಕ್ಸ್ ಹೋದ್ವಿ, 6 ಹೆಚ್ಚು ಜನ ಕಾಮನರ್ಸು, ಕಡಿಮೆ ಸೆಲೆಬ್ರಿಟೀಸ್ ಹೋದ್ವಿ. ಹಂಗೆ ನೋಡಿದರೆ 7ನೇ ಸೀಸನ್ನು ನಾವು ಅಷ್ಟು ಜನ ಸೆಲೆಬ್ರಿಟೀಸೇ ಹೋಗಿದ್ದೀವಿ. ಸೊ ನಾವು ಸೆಲೆಬ್ರಿಟಿ ಸೀಸನ್ ಮುಗಿಸಿದ್ವಿ ಮತ್ತು ಈ ಸಾರಿಯೂ ಇನ್ನೊಂದು ಸೆಲೆಬ್ರಿಟಿ ಸೀಸನಿಗೆ ಸಿದ್ಧ ಆಗ್ತಿದ್ದೀವಿ. ಸೊ ಇದು ಸೆಲೆಬ್ರಿಟಿ ಸೀಸನ್ ಆಗಿರುತ್ತೆ. ಸುದೀಪ್ ಸರ್, ನಿಮಗೆ ಪ್ರಶ್ನೆ ಸರ್. ಈಗ ಆಲ್ರೆಡಿ 7 ಸೀಸನ್ ಕಂಪ್ಲೀಟ್ ಮಾಡಿದ್ದೀರಾ, 8ನೇ ಸೀಸನ್ಗೆ ಬಂದಿದ್ದೀರಾ. ಈ 7 ಸೀಸನಲ್ಲಿ ಸಾಕಪ್ಪ ಅಂತ ಯಾವತ್ತಾದ್ರೂ ನಿಮ್ಮ ಆ್ಯಂಕರಿಂಗಲ್ಲಿ ಸಾಕಪ್ಪ ಅಂತ ಅನಿಸಿದೆ? ಒಂದು ವೇಳೆ ಅನಿಸಿದರೆ ಯಾವ ಸೀಸನ್ ಆಗಿದೆ ಮತ್ತು ಯಾಕೆ ಸರ್? 6th ಸೀಸನ್ ಒಂದ್ಸತಿ ನೀವೇ ಹೋಗಿ ನೋಡಿ ಪ್ಲೀಸ್. ಫಸ್ಟ್ ಎಪಿಸೋಡಿಂದ ಲಾಸ್ಟ್ವರೆಗೂ ಒಂದ್ಸತಿ ನೋಡಿ. ಆಮೇಲೆ ನಿಮಗೆ ವಾಪಸ್ ನೀವು ಕೇಳಬೇಕು ಅಂತ ಅನ್ಸಲ್ಲ. ಆಮೇಲೆ ನಾನು ಹಾಗನ್ಬಿಟ್ಟು 6ನೇ ಸೀಸನಲ್ಲಿರೋ ಕಂಟೆಸ್ಟೆಂಟ್ಸ್ಗಳಿಗೆ ಅಥವಾ ಅವ್ರನ್ನ ನಾನು ಕೇವಲವಾಗಿ ನಾನು ನೋಡ್ತಾ ಇಲ್ಲ. ಬಟ್ ಐ ಆಮ್ ಟ್ರೈನ್ ಟು ಟೆಲ್ ಯು, ಇಡೀ ಒಂದು ಈ ಹಾಲಲ್ಲಿ ಕೂತಿರೋಕ್ಕೆ ಒಂದು ವಾತಾವರಣ ಹಾಳಾಗೋದಕ್ಕೆ ಏನಾದರೂ ಒಂದು ಎಲಿಮೆಂಟ್ ಸಾಕು. ಕರೆಕ್ಟ್. ಸೊ ಕೆಲವು ಅಲ್ಲಿ ಏನಾಗ್ತಾಯಿತ್ತು ಆ ಪರ್ಟಿಕ್ಯುಲರ್ ಸೀಸನಲ್ಲಿ ತುಂಬ ಒಳ್ಳೆ ಕಂಟೆಸ್ಟೆಂಟ್ಸ್ ಕೊಡೋಕೆ ಹೋಗಿದ್ರು. ಬಟ್ ಐ ಥಿಂಕ್ ಸಮ್ ಆಫ್ ದೆಮ್ ಆರ್ ಅನ್ಫಾರ್ಚುನೇಟ್. ಏನಕ್ಕಂದರೆ ಬಹುಶಃ ಬೇರೆ ಸೀಸನ್ಗಳಲ್ಲಿದ್ದರೆ ಅವ್ರು ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅನ್ನೋ ಗೊತ್ತಿಲ್ಲ. ಐ ಥಿಂಕ್ ಬಟ್ ಇಟ್ ಡೆಫಿನೆಟ್ಲಿ ಸ್ಟ್ರೆಸ್ ಮೀ ಔಟ್ ಆ ಒಂದು ಸೀಸನ್. ಮತ್ತು ಈ ಸೀಸನಲ್ಲಿ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದರೆ, ಈ ಆಲ್ರೆಡಿ 7 ಸೀಸನಲ್ಲೂ ತುಂಬ ವೆರೈಟಿ ಕಾಸ್ಟ್ಯೂಮ್ ಯೂಸ್ ಮಾಡಿ, ಇದರಲ್ಲಿ ಏನಾದರೂ ಮತ್ತೆ ಒಂದು ಹೊಸ ಪ್ರಯೋಗ ಏನಾದರೂ ಮಾಡ್ತೀರಾ ಕಾಸ್ಟ್ಯೂಮಲ್ಲಿ? ಈ ಸತಿ ಎಲ್ಲ ಪ್ಯಾಂಟಿಗೂ ಜಿಪ್ ಹಿಂದ್ಗಡೆ ಇದೆ ಸರ್. ಮೇಡಮ್ ಸರ್, ಇದು ಈಗ ಕೋವಿಡ್ ನಂತರ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಿಕಾಷನ್ ಹೇಗಿರುತ್ತೆ? ಈಗ ಕೋವಿಡ್ ಬಂದಾಗ ಇವಾಗ ಮಾಸ್ಕು ಅದೆಲ್ಲ ತುಂಬ ಡಿಸ್ಟೆನ್ಸ್ ಎಲ್ಲ ಇದೆ. ಇನ್ನೂ ಮುಗ್ದಿಲ್ಲ ಕೋವಿಡ್, ಮತ್ತೆ ಸೆಕೆಂಡ್ ರೌಂಡ್ ಬರುತ್ತೆ ಅಂತ ಒಂದು ಸುದ್ದಿ ಇದೆ. ನೋಡಿ, ನೀವು ಅವಾಗ ಹೇಳಿದಾಗಲೂ ನಾನು 17 ಜನ ಕಂಟೆಸ್ಟೆಂಟ್ಸನ್ನು ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ 16, 15 ಅಂತೆಲ್ಲ ಹೇಳ್ತಾ ಇದ್ದೀನಿ ನಾನು. ಕಾರಣ ಏನಂದರೆ ಆಲ್ರೆಡಿ ಅವರು ಕ್ವಾರಂಟೀನಲ್ಲಿದ್ದಾರೆ. ಸೊ 2 ಸಾರಿ RT-PCR ಆಗಿದೆ, 2 ಸಾರಿಯೂ ನೆಗೆಟಿವ್ ಬಂದಿದೆ ಅಷ್ಟು ಜನರಿಗೂ. ಆದರೆ ಇನ್ನೊಂದು ಸಾರಿ ಹೋಗೋ ಮೊದಲು RT-PCR ಆಗುತ್ತೆ, ಅಲ್ಲಿ ಪಾಸಿಟಿವ್ ಬಂದರೆ ನಾನಂತೂ ಕಳ್ಸೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಾನೊಂದು ಡೆಫಿನೆಟ್ ನಂಬರ್ ಕೊಡೋಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಕ್ವಾರಂಟೀನ್ ಅಂತೂ ಮಸ್ಟ್ ಇದೆ. 3 ಸಾರಿ RT-PCR ಮಸ್ಟ್ ಇದೆ. ಎಲ್ಲ ಕ್ಯಾಮ್ರಾಮೆನ್ಗಳು, ಕ್ರೂಗಳು ಮೋಸ್ಟ್ ಆಫ್ ದೆಮ್ ಕ್ವಾರಂಟೀನಲ್ಲಿದ್ದಾರೆ. ಒಂದು ಮಟ್ಟದಲ್ಲಿ ಬಯೋಬಬಲನ್ನು ಕ್ರಿಯೇಟ್ ಮಾಡೋಕ್ಕೆ ಗುದ್ದಾಡ್ತಾ ಇದ್ವಿ. ವೆರಿ ಚಾಲೆಂಜಿಂಗ್. ಬಟ್ ಇದೊಂದು ಇವತ್ತಿನ ಅವಶ್ಯಕತೆ ಅಥವಾ ಚಾಲೆಂಜ್ ಆಗಿರೋದ್ರಿಂದ ಅದನ್ನು ಮಾಡಲೇಬೇಕು. ಯಾಕೆಂದರೆ ಕಂಟೆಸ್ಟೆಂಟ್ಗಳು ಯಾವತ್ತೇ ಇದ್ದರೂ ಯಾರು ಮನೆ ಒಳಗಡೆ ಹೋಗ್ತಾರೋ ಒಂದು ಜವಾಬ್ದಾರಿ ಆಗುತ್ತೆ. ಯಾಕಂದರೆ 24/7 ಅವರು ನಮ್ಮ ಅಂಡರ್ ಇರೋದ್ರಿಂದ ಒಂಥರ ಮಕ್ಕಳ ಥರ ಆಗ್ಬಿಡ್ತಾರೆ. ಸೊ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಚಾನಲ್ಗೆ ಮತ್ತು ಈ ಶೋನ ನಡೆಸುವವರಿಗೆ ಇರುತ್ತೆ. ಆ ಒಂದು ಭಯ, ಆ ಒಂದು ಅನ್ಸರ್ಟನಿಟಿಯನ್ನು ನಮ್ಮ ಮುಂದೆ ಇಟ್ಕೊಂಡೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ರಿಕಾಷನ್ಸನ್ನು ತಗೊಂಡು ಎಲ್ಲೆಲ್ಲಿ ಪ್ರೆಷರ್ ಟೆಸ್ಟ್ ಮಾಡ್ಬೋದೋ ಮಾಡಿ ಅವರನ್ನು ಒಳಗಡೆ ಕಳಿಸ್ತಾ ಇದ್ವಿ. ಅದರಿಂದಾಗಿ ಅನೇಕ ರೀತಿಯ ತೊಂದರೆಗಳಾಗ್ತಿವೆ. ಬಟ್ ಸ್ಟಿಲ್ ಆ ತೊಂದರೆಗಳಿಗೆ ಒಗ್ಕೊಳ್ಳೋದು ಹೆಂಗೆ ಮಾಸ್ಕ್ ನಮಗೆ ತೊಂದರೆ ಆದರೂ ನಾವು ಹಾಕ್ಕೊಳ್ಳೋದು ಒಂದು ಮುಖ್ಯ ವಿಷಯವೋ ಆ ಥರ ಈ ಅಂಶಗಳನ್ನು ಇಟ್ಕೊಂಡು ನಾವು ಸೀಸನಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುದೀಪ್ ಸರ್, ಒಂದು ನಿಮ್ಮ ಸಿನಿಮಾ ಅಥವಾ ಸಿನಿಮಾದಲ್ಲಿರೋ ನಿಮ್ಮ ಪಾತ್ರ ಅಂತ ಬಂದಾಗ ಕತೆಗೆ ತಕ್ಕಂತೆ ಪಾತ್ರ ಇರುತ್ತೆ. ಸೊ ಏನು ಸ್ಕ್ರಿಪ್ಟ್ ಇರುತ್ತೋ ಅದಕ್ಕೆ ತಕ್ಕನಂಗೆ ಅಭಿನಯ ಮಾಡಿ ಬರ್ತೀರಾ. ಇದು ರಿಯಾಲಿಟಿ ಶೋ. ಅಲ್ಲಿ 17 ಡಿಫ್ರೆಂಟ್ ಮನಸ್ಥಿತಿಗಳಿರ್ತವೆ. ಈ ಕಡೆ ಸೈಡಲ್ಲಿ ನೀವು ಒಬ್ಬರೇ ಇರ್ತೀರಾ. ಸೊ ಸುದೀಪ್ ಅವರು ಮಾನಸಿಕವಾಗಿ ಆ 17 ಮನಸ್ಸುಗಳನ್ನು ಸ್ಟಡಿ ಮಾಡಿ ಏನೋ ಒಂದು ಅವರಲ್ಲಿ ನಡೆಯುವಂತಹ ಪ್ರತಿಯೊಂದು ಇದಕ್ಕೂ ನೀವು ಯಾವ ರೀತಿ ಮಾನಸಿಕವಾಗಿ ರೆಡಿ ಆಗ್ತೀರಾ ಅಂತ ಹೇಳಿ ಪ್ರತಿ There's no way that I can understand them. ಅವ್ರು ಏನು ಮಾತಾಡ್ತಾರೋ ಅಷ್ಟಿಗೆ ಸ್ಪಂದಿಸ್ತೇನೆ ಹೊರತು ನಾನು ಐ ಡೋಂಟ್ ಇವನ್ ಎಫರ್ಟು ಹಾಕಲ್ಲ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ.
ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ಹೇಳ್ತಾ ಇರೋದು ವೆನ್ ಐ ಸೇ ದಟ್ ಇಸ್ ನಾಟ್ ಇವನ್ ಮೈ ಜಾಬ್, ನಾನು ರಿಸ್ಟ್ರಿಕ್ಷನ್ ಹಾಕೋತಾ ಇಲ್ಲ. ಇದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಇದಕ್ಕೆ ಪೇಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಮಾಡ್ತೀನಿ ಅಂತ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಐ ಕಾಂಟ್. ಯು ಥಿಂಕ್ ಐ ಕ್ಯಾನ್ ಸ್ಟಡಿ ದೆಮ್, ಯು ಕಾಂಟ್. ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ವಾರ ಇಡೀ ಏನು ನಡೀತಾ ಇರುತ್ತೋ ಅದನ್ನು ನೋಡ್ತೀವಿ, ಮಾತಾಡ್ತೀವಿ. ಸೊ ಬಟ್ ಡೋಂಟ್ ಯು ಥಿಂಕ್ ಎವ್ರಿಬಡಿ ಈಸ್ ಗಿವಿಂಗ್ ಎನ್ ಒಪಿನಿಯನ್ ದಟ್ ದೇ ವಾಂಟ್ ಯು ಟು ಹ್ಯಾವ್. ಈಗ ನನ್ನ ಮುಂದೆ ಕೂತಾಗ ಹೇಗೆ ಮಾತಾಡ್ತಾರೋ ಅಷ್ಟು ತಾನೇ ನನ್ನ ಕಣ್ಣಿಗೆ ಕಾಣೋದು, ಅದಕ್ಕೆ ಸ್ಪಂದಿಸ್ತೀನಿ ಅಷ್ಟೇ. ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೆಲ್ಲ ಸಾಧ್ಯನೇ ಇಲ್ಲ, ಯಾರನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಆ ಥರ. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದ ಕಂಟೆಸ್ಟೆಂಟ್ಸ್. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಸ್ಟಡಿ ಎನಿ ಒನ್. ಐ ಡೌಟ್. ಕ್ಯಾನ್ ಯು? ಇಲ್ಲ ಸರ್, ಅಂದರೆ ಮೆಂಟಲಿ ನೀವು ಒಂದಷ್ಟು ಪ್ರಿಪೇರ್ ಆಗಿ ಹೋಗ್ತೀರಾ ಅಂತ. ಅಲ್ಲಿ 17 ಮೆಂಟಲಿ ಪ್ರಿಪೇರ್ ಆಗ್ತಾನೆ ಇರ್ತೀನಿ. ಇವತ್ತೇನೋ ನಡೆಯುತ್ತೆ, ಇನ್ನೊಂದು 5 ಕಾಫಿ ಜಾಸ್ತಿ ಆಗುತ್ತೆ, ಏನೋ ಇರುತ್ತೆ. ಬಟ್ ಅದು ನಡೀಲಿಲ್ಲ ಅಂದಾಗ ಭಾಳ ಖುಷಿಯಾಗಿ ಕಾಫಿ ಕುಡಿದ್ಬಿಟ್ಟಿರ್ತೀನಿ ಅಷ್ಟೇ. ಓಕೆ ಸರ್, ಈ ಮೆಂಟಲಿ ಪ್ರಿಪೇರ್ ಆಗೇ ಆಗ್ತೀನಿ, ಏನೋ ಒಂದು ಇರುತ್ತೆ ಅಂತ. ಬಟ್ ಐ ಗೆಸ್ ಲೆಟ್ ಅಸ್ ಸೇ ಅ ಬಿಗ್ ಬಾಸ್, ಏನೂ ಆಗೋದೇ ಇಲ್ಲ, ಯಾರು ನೋಡ್ತಾರೆ? ನೋ, ಜಸ್ಟ್ ಥಿಂಕ್. ಮಾರ್ನಿಂಗ್ ಎದ್ದೇಳಿದ್ರು, ಒಬ್ರಿಗೊಬ್ರು ತಪ್ಕೊಂಡ್ರು, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕರ್ಕೊಂಡ್ರು, ಒಬ್ರಿಗೊಬ್ರು ಊಟ ಮಾಡಿಸಿದ್ರು, ಟಾಸ್ಕ್ ಕೊಟ್ಟ ತಕ್ಷಣ ಟಾಸ್ಕ್ ಮಾಡಿದ್ರು, ವಾಪಸ್ ತೊಡೆ ಮೇಲೆ ಕೂತ್ಕೊಂಡ್ರು, ಒಬ್ರಿಗೊಬ್ರು ಸವರ್ಕೊಂಡ್ರು. ನೋಡ್ತೀರಾ? ಮತ್ತೆ ಈ ಸಂಯುಕ್ತ ಹೆಗ್ಡೆ ಅವರು ಮತ್ತೆ ಹುಚ್ಚ ವೆಂಕಟ್ ಅವರು, ಇಂತಹ ಒಂದು ಸಂದರ್ಭ ಬಂದಾಗ ಐ ಥಿಂಕ್ ಅವ್ರ ಜಾಗದಲ್ಲಿ ಅವ್ರು ಇರ್ಬೇಕಾದ್ರೆ ಅವರಿಗೆ ಗೊತ್ತವ್ರು ಯಾಕೆ ಆ ಥರ ನಡ್ಕೊಂಡಿರ್ತಾರೆ ಅಂತ. ನಾವಿಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ದು ಮಾತ್ರ ಮಾತಾಡಿ ಅವ್ರ ತಪ್ಪು ಇವ್ರ ತಪ್ಪು, ವೈ ಶುಡ್ ಬಿ ಇವನ್ ಜಡ್ಜ್? ಐ ಥಿಂಕ್ ಒಳಗಡೆ ಹೋದ್ಮೇಲೆ ಯು ಥಿಂಕ್ ಸಂಯುಕ್ತ ಆಗಲಿ ಹುಚ್ಚ ವೆಂಕಟ್ ಅವರಾಗಲಿ, ಯು ಥಿಂಕ್ ದೇ ವಾಂಟ್ ಟು ಗೆಟ್ ಎ ಬ್ಯಾಡ್ ನೇಮ್? ಡೆಫಿನೆಟ್ಲಿ ನಾಟ್. ಏನೋ ನಡೆದೋಗುತ್ತೆ, ನಡೆದಾಗ ಅವರಿಗೂ ಅನಿಸಿರುತ್ತೆ ಕೆಲವು ಟೈಮು ಏನಕ್ಕೆ ಹಿಂಗಾಯ್ತು, ಇಲ್ಲ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನಕ್ಕೆ ಹಂಗಾಯ್ತು ಅಂತ. ಐ ಥಿಂಕ್ ದಟ್ಸ್ ಆಲ್ ಇಟ್ ಗೋಸ್. ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ಯು. ನೀವೇನು ಓಟ್ ಹಾಕ್ತೀರೋ ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೀವಿ ಹೊರತು ನಾವು ಜಡ್ಜ್ ಮಾಡಿ ನಾವು ಒಬ್ಬರನ್ನ ಹೊರಗಡೆ ಹಾಕಬೇಕು ಅನ್ನೋ ಟಾಪಿಕೇ ಇಲ್ವಲ್ಲ ಅಲ್ಲಿ. ಸೊ ಐ ಡೋಂಟ್ ಥಿಂಕ್ ಸಂಯುಕ್ತ ಆರ್ ಹುಚ್ಚ ವೆಂಕಟ್ ಬೋತ್ ವೇರ್ ರಾಂಗ್. ಸುದೀಪ್ ಸರ್, ಇದು 8ನೇ ಸೀಸನ್ನು. ಯಾವತ್ತಾರು ಒಂದಿನ ನೀವು ಒಳಗಡೆ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಏನು ಅನ್ನಿಸ್ತಾ ಯಾವತ್ತಾರು? ಅಷ್ಟು ನೋಡ್ತಾ ಪ್ರೋಗ್ರಾಮ್ ಮಾಡ್ತಾ ನೀವು ಕಂಟೆಂಟ್ ಆಗಿ ಒಳಗಡೆ ಒಂದು ವಿಚಾರ ತಿಳ್ಕೊಳ್ಳಿ, ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಹೋಗ್ತಾರೋ ಪ್ರತಿಯೊಬ್ಬರಿಗೂ ಒಂದು ಏನಂತೀರಿ, ಒಂದು ಪೇಮೆಂಟ್ ಅಂತ ಇರುತ್ತೆ. ನೋಬಡಿ ಗೋಸ್ ಇನ್ಸೈಡ್ ಫ್ರೀ. ಇಫ್ ದೇ ಕ್ಯಾನ್ ಅಫೋರ್ಡ್ ಮೀ ಐ ವಿಲ್ ಗೋ. ಐ ಡೋಂಟ್ ಮೈಂಡ್. ಸರ್, ಸೆಲೆಬ್ರಿಟಿಗಳ ಸ್ಟಾರ್ಗಳನ್ನ ಸೇರಿಸಿ ಯಾವತ್ತಾರು ಬಿಗ್ ಬಾಸ್ ಒಳಗಡೆ ಸೇರಿಸಿದ ಐಡಿಯಾ? ಮೇಲೆ ಕೆಳಗಡೆ ಎಲ್ಲ ಕಡೆಯಿಂದ ಬೀಗ ಹಾಕ್ಬೇಕಾಗತ್ತೆ. ಅವಾಗ ನಮ್ಮನ್ನೆಲ್ಲ ಒಂದೇ ಕಡೆ ಸೇರಿಸಿದ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್ ವಾಟ್ ಯು ಹ್ಯಾವ್ ಸರ್, ಬಟ್ ವಿ ಶುಡ್ ಲೆಟ್ಸ್ ಸ್ಟಿಕ್ ಟು ರಿಯಾಲಿಟಿ. ಬಟ್ ನಂದೇನು ನನಗೇನಿಲ್ಲ, ಅವ್ರು ಇವಾಗಲೂ ಕಮಿಟ್ ಆದರೆ ನಾನು ಹೋಗ್ತೀನಿ ಒಳಗೆ. ಚೆನ್ನಾಗಿರುತ್ತೆ ಸರ್. ಹಾಂ, ಅದ್ರ ಬಗ್ಗೆ ಕೇಳಿಲ್ಲ ಅವರು. ಒಳಗೆ ಹೋಗ್ತೀರಾ ಅಂತ ಕೇಳಿದ್ರು. ನಾನು ಕಳಿಸಿದ್ರೆ ಒಂದು ದಿವಸ ಹೋಗಿ ಬರ್ತೀನಿ ಸರ್, ಬಟ್ ಅಗೇನ್ ಹಿ ಹ್ಯಾಸ್ ಟು ಪೇ ಮಿ. ಪರಮ್ ಸರ್, ನಿಮಗೆ ಒಂದು ಪ್ರಶ್ನೆ ಇಲ್ಲಿ ಸರ್ ಸೀಸನ್ಸ್ 8 ಏನೋ ಒಂದು 4 ಮಂತ್ಸ್ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ. ಸೊ ಒಂದು ವೇಳೆ ಸೀಸನ್ 9 ಇದೇ ವರ್ಷನೇ ಬರುತ್ತಾ, ಇಲ್ಲ ಇದೇ ಥರ ಲೇಟಾಗಿ ಏನಾರ ಸ್ಟಾರ್ಟ್ ಆಗ್ಬೋದಾ? 9 ಸೀಸನ್ 8 ಮುಗಿಸೋಣ ಅಂತ ಇದ್ದೀವಿ. ಸೊ ಐ ಥಿಂಕ್ ನಾವು ಸೀಸನ್ 9 ಬರಬಹುದು. ಅಂದರೆ ಒಂದು ಕ್ಯಾಲೆಂಡರ್ ಸ್ವಲ್ಪ ಆಚೆ ಈಚೆ ಆಗಿದೆ, IPL ಥರ. ಈ ವರ್ಷ ಬಹಳ ಸಣ್ಣ ಗ್ಯಾಪ್ ಜೊತೆ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಬರುತ್ತೆ ಸರ್, ಈಗಲೇ ಕಮಿಟ್ ಮಾಡಿಸ್ಬಿಡಿ. ಇವ್ರಿಗೆ ಫೆಬ್ರವರಿಗೆಲ್ಲ ಹೋದ್ರೆ ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸೀಸನ್ ಕೂಡ ಇಲ್ಲ ಆಕ್ಚುಲಿ ಎಸ್, ಸೊ ನವೆಂಬರ್ ಐ ಥಿಂಕ್ ದಿಲ್ ಸ್ಟಾರ್ಟ್. ಅಕ್ಟೋಬರ್. ಯಾ ಸುದೀಪ್ ಸರ್, ಇಷ್ಟು ಸೀಸನಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರು ಇಲ್ವಾ ಸರ್? ನೋ ಮ್ಯಾಮ್. ಸರ್, ನೀವು ಹೋಸ್ಟ್ ಮಾಡ್ತಿದ್ದೀರಿ. ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದರೆ ಐ ಟೆಲ್ ಯು ವೈ. ನಾನು ಇದನ್ನು ಮಾಡಸ್ಟ್ ಆಗಿ ಹೇಳ್ತಾರಲ್ಲ, ಐ ಕಾಂಟ್ ಬಿ ಬಯಾಸ್ಡ್. ಹೌ ಕ್ಯಾನ್ ಐ ಬಿ ಬಯಾಸ್ಡ್? ಇವ್ರು ನನ್ನ ಫೇವ್ರೆಟ್ ಅಂತ ಅಂದಿದ್ದ ದಿವಸ ಏನಾಗುತ್ತೆ, ಐ ಥಿಂಕ್ ಇಫ್ ಯು ಆಸ್ಕ್ ಮೀ ಸಮ್ ಆಫ್ ದ ಪೀಪಲ್ ಹೂ ಡಿಡ್ ರಿಯಲಿ ವೆಲ್, ಲೈಕ್ ಅರುಣ್ ಸಾಗರ್, ಐ ಥಿಂಕ್ ಹಿ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ನಮ್ಮ ಹರೀಶ್ ರಾಜ್ ಅವರು, ಹಿ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಎಲ್ಲ ಸೀಸನಲ್ಲೂ ಒಂದೋ ಇಬ್ಬರು ತುಂಬ ಅಂದರೆ ಅವ್ರು ಗೆಲ್ದಲೇ ಇರ್ಬೋದು. ಸಮ್ ಆಫ್ ದೆಮ್ ಬಟ್ ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, ಲೈಕ್ ವಾಸುಕಿ. ಸಮ್ ಆಫ್ ದೆಮ್ ಐ ಥಿಂಕ್ ತುಂಬ ಅದ್ಭುತವಾಗಿ. ದಟ್ ಡಸಂಟ್ ಮೀನ್ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂತ ಅಲ್ಲ. ಡೆಫಿನೆಟ್ಲಿ ಐ ಹ್ಯಾವ್ ಅಪ್ರಿಷಿಯೇಟೆಡ್ ದೋಸ್ ಪೀಪಲ್ ಬಿಕಾಸ್ ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಫ್ರ್ಯಾಂಕ್ಲಿ ನಾನು ಸೀಸನ್ ಎಪಿಸೋಡ್ ನೋಡಬೇಕಾದ್ರೂ ಕೂಡ ನಾನು ಯಾರಿಗೂ ನೋಡಲ್ಲ.
ಈವನ್ ನಮ್ಮ ತಾಯಿ ಒಟ್ಟಿಗೆ ಕೂತ್ಕೊಂಡು ನೋಡ್ಬೇಕು. ಈಗ ಯು ನೋ ಹೌ ಮದರ್ಸ್ ಆರ್ ರೈಟ್, ಅವ್ರೊಂಚೂರು ಯಾರ ಹತ್ರ ಇವ್ರು ಗೊತ್ತಾಡ್ತಾರೆ, ಅದು ನನ್ನ ಮೇಲೆ ಇದಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅವ್ರದ್ದು ಒಪಿನಿಯನ್. ಏನಾರು ಅಂದ್ರು ಪಾಪ ಅಲ್ಲ ಅವಳು ಅಂದ್ಬಿಟ್ರೆ ಅನ್ಕೊಳ್ಳಿ, ಅದು ನನ್ನ ಮೇಲೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ದೆನ್ ಐ ಹ್ಯಾವ್ ಟು ಕೀಪ್ ಮೈ ಮದರ್ ಇನ್ ಮೈಂಡ್ ಆ್ಯಂಡ್ ಟಾಕ್ ನೆಕ್ಸ್ಟ್ ಡೇ. ನಾನೇನಾರು ಅವ್ರಿಗೆ ಏನಾರು ಹೇಳ್ಬಿಟ್ರೆ ನಮ್ಮ ಅಮ್ಮ ಅಪ್ಸೆಟ್ ಆಗ್ಬಿಟ್ಟಾರೇನೋ, ಯು ನೋ ವಾಟ್ ಐಮ್ ಟಾಕಿಂಗ್ ಅಬೌಟ್. ಸೊ ಈವನ್ ಎಪಿಸೋಡ್ ಐ ಡೋಂಟ್ ವಾಚ್ ವಿತ್ ಎನಿಬಡಿ, ಐ ವಾಚ್ ಅಲೋನ್, ಪರಮ್ ಆ್ಯಂಡ್ ಮೀ. ಆ್ಯಂಡ್ ಅಫ್ಕೋರ್ಸ್ ಹಿ ಆಲ್ಸೋ ಇಸ್, ಇಬ್ಬರು ಒಂದೇ ಇದರಲ್ಲೇ ಇರೋದು, ಇಬ್ಬರು ವಿ ಕೆನಾಟ್ ಬಿ ಬಯಾಸ್. ಸೊ ವಿ ಜಸ್ಟ್ ಸ್ಕ್ರೇಪ್ ಥ್ರೂ. ಸಮ್ಟೈಮ್ಸ್ ನೀವು ನೋಟಿಸ್ ಮಾಡಿರ್ತೀರಿ, ತುಂಬ ಕೆಟ್ಟದಾಗಿ ಗಲಾಟೆ ನಡೆದಿರುತ್ತೆ. ಸಂಬಡಿ ವಿಲ್ ಥಿಂಕ್ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಇವಾಗ ಇವ್ರು ಏನೋ ಕ್ಲಾಸ್ ತೊಗೊತಾರೆ, ಬರ್ತಾರೆ, ಮಾತಾಡ್ತಾರೆ ಅಂತ. ಬಟ್ ಇಫ್ ಯು ನೋಟಿಸ್ ನೆಕ್ಸ್ಟ್ ಡೇ ನಾನು ಅದನ್ನು ಡೈಲ್ಯೂಟ್ ಮಾಡಿಬಿಡ್ತೀನಿ ಹೋಗಿ, ಬಿಕಾಸ್ ಐ ವುಡ್ ಹವ್ ಫೆಲ್ಟ್ ದಟ್ ಇಟ್ ವಾಸ್ ಓಕೆ, ಏನೋ. ಸೊ ನೋ ವೇ ದಟ್ ಐ ಕ್ಯಾನ್ ಪರ್ಸ್ನಲಿ ಹ್ಯಾವ್ ಎನಿ ಪರ್ಸ್ನಲ್ ಫೇವ್ರೆಟ್ಸ್. ಸರ್, ಈಗ ಹಿಂದಿ ಬಿಗ್ ಬಾಸಲ್ಲಿ ಲಾಕ್ಡೌನು ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಆಯ್ದುಕೊಂಡಿದ್ರು. ಸೊ ಇಲ್ಲಿ ಆ ಥರದ್ದು ಏನಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ? ಏನಾದರೂ ಒಂದಿಷ್ಟು ಕಾನ್ಸೆಪ್ಟ್ ಹೇಳ್ಬೋದಾ ಅಂತ? ಇಲ್ಲ, ಅಂದರೆ ಲಾಕ್ಡೌನ್ 8.0 ಅಂತಂತೂ ಹೇಳಿದ್ದೀವಿ. ಲಾಕ್ ಇದೆ, ಕೀ ಇದೆ. ಸೊ ಒಂದು ಕಡೆ ಕಂಟೆಸ್ಟೆಂಟ್ಗಳನ್ನು ಲಾಕ್ಡೌನ್ ಮಾಡಿದಾಗ ಇನ್ನೇನೇನೋ ಓಪನ್ ಆಗುತ್ತೆ. ಒಂದು ಬಾಗಿಲು ಮುಚ್ಚಿದಾಗ ಹಲವು ಬಾಗಿಲುಗಳು ಓಪನ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಅಂತೂ ಇದೆ, ಅದು ಒಂದು ಹೊಸದಾಗಿದೆ. ಸೊ ಸರ್, ಇನ್ನೊಂದೀಗ ಪ್ರತಿ ಸೀಸನ್ನಲ್ಲೂ 2 ವೀಕು 3 ವೀಕು ಆದಮೇಲೆ ಒಬ್ಬರು ಗೆಸ್ಟ್ ಬರ್ತಾರೆ ಒಳಗಡೆ. ಸೊ ನೀವು ಇಲ್ಲಿ ಈಗ ಕರೋನಾ ಇರೋದ್ರಿಂದ ಅವ್ರಿಗೂ ಏನಾದರೂ ಪ್ರೀವಿಯಸ್ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೂ ಕ್ವಾರಂಟೈನ್ ಮಾಡಿ ಒಳಗಡೆ ಬಿಡ್ತೀರಾ? ಏನಾದರೂ ಪ್ಲಾನ್ ಇದೆಯಾ ಅಂತ? ಬಿಗ್ ಬಾಸ್ ಮನೆ ಒಳಗಡೆ ಈ ಸಾರಿ ಹೋಗಬೇಕು ಅಂದರೆ ಕ್ವಾರಂಟೈನ್ ಆಗೋದು ಮಸ್ಟ್. ಅದು 1 ದಿನ ಇರ್ಬೋದು, ಒಂದು ಮಿನಿಟಿಗೆ ಇರ್ಬೋದು. ನಾನು ಏನೋ ಒಂದು ಓಪನಿಂಗಿಗೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾನು ಮತ್ತು ಪ್ರೊಡಕ್ಷನ್ ಅವರು ಫುಲ್ ಆನ್ ಕಿತ್ತಾಡ್ಕೊಳ್ತಾ ಇದ್ದೀವಿ. ಅವರೇ ನನಗೆ ಕೊಡ್ತಾ ಇಲ್ಲ. ಇಲ್ಲ ದಿಸ್ ಇಸ್, ನಾನು RT-PCR ಮಾಡ್ತೀನಿ, ಅವನನ್ನು ಕ್ವಾರಂಟೈನ್ ಮಾಡ್ತೀನಿ ಅಂದರೆ ಅದಿಲ್ಲ. 7 ದಿನ ಕ್ವಾರಂಟೈನ್ ಆಗಲೇಬೇಕು, 8 ದಿನ ಕ್ವಾರಂಟೈನ್ ಆಗಲೇಬೇಕು ಇನ್ಸ್ಟಿಟ್ಯೂಷನಲ್ಲು. ಅದಕ್ಕೂ ಮೊದಲು ಹೋಮ್ ಕ್ವಾರಂಟೈನ್ ಆಗಿರಬೇಕು. ಅಷ್ಟು ಕೇರ್ ತೊಗೊಂಡು ಮಾಡ್ತಿದ್ದಾರೆ. ಐ ಅಪ್ರಿಷಿಯೇಟ್ ದ್ಯಾಟ್. ಅಂದರೆ ನನಗೆ ಕೊಡ್ತಿಲ್ಲ ಅಂತ ಹೇಳುವಷ್ಟು ಅವರು ಫರ್ಮ್ ಸ್ಟೆಪ್ ತೊಗೊಂಡಿರೋದ್ರಿಂದ ಇನ್ಯಾರಿಗೂ ಅವರು ಅವಕಾಶ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಫುಲ್ ಪ್ರೂಫ್ ಇದೆ ಇದು. ಅಂದರೆ ಎಫರ್ಟು, ಮತ್ತು ಅದಾದಮೇಲೆ ನಮ್ಮ ಯಾರ ಕೈಯಲ್ಲೂ ಇಲ್ಲ. ಬಟ್ ಅದನ್ನು ತಡೆಯೋದಕ್ಕೆ ಮಾಡಬೇಕಾಗಿರುವ ಪ್ರಯತ್ನಗಳನ್ನು ಎಲ್ಲಿ ಸಾಧ್ಯವೋ ಎಲ್ಲ ಕಡೆ ಮಾಡಿದ್ದೀವಿ. ಪರಮ್ ಸರ್, ನಿಮಗೆ ಈಗ ಪ್ರತಿ ಸೀಸನ್ ಬಂದಾಗಲೂ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಕಂಟೆಸ್ಟೆಂಟಿಗೆ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತೀರಾ. ಈ ಸೀಸನಲ್ಲಿ ಯಾವ ಥರದ ಹೊಸ ಪ್ರಯೋಗ ಇರುತ್ತೆ ಕಂಟೆಸ್ಟೆಂಟ್ ಮೇಲೆ ಅಂತೇಳಿ? ಇಲ್ಲ, ಪ್ರಯೋಗ ಅಂದರೆ ಹೊಸ ಟಾಸ್ಕ್ಗಳಂತೂ ಇರುತ್ತೆ, ಹೊಸ ಮೈಂಡ್ಗಳು ಹಾಗಾಗಿ ಹೊಸದಾಗಿರುತ್ತೆ. ಮನೆ ಟೋಟಲಿ ಹೊಸದಾಗಿ ಆಗಿದೆ. ಸೊ ಹೊಸ ಮನೆ ನಿಮ್ಗೆ ನೋಡೋಕೆ ಸಿಗುತ್ತೆ. ಗಾರ್ಡನ್ ಏರಿಯಾ ವೆರಿ ಇಂಟ್ರೆಸ್ಟಿಂಗ್ಲಿ ಡನ್. ಬೇರೆ ಆರ್ಟ್ ಡೈರೆಕ್ಟರು ಇದನ್ನು ಮಾಡಿದ್ದಾರೆ. ಲಾಕ್ ಮತ್ತು ಕೀಯನ್ನು ಇಟ್ಕೊಂಡಿದ್ದೀವಿ. ಅಂದರೆ ಒಂದು ಲಾಕ್ಡೌನು ಆದರೆ ಏನೇನು ವಿಷಯಗಳು ಓಪನ್ ಆಗ್ಬೋದು, 17 ಅಥವಾ 16 ಮೈಂಡ್ಗಳು ಲಾಕ್ಡೌನ್ ಆದಾಗ ಅನ್ನೋದನ್ನು ಇಟ್ಕೊಂಡಿದ್ದೀವಿ. ಸೊ ಐ ಥಿಂಕ್ ಅದು ಶ್ಯೂರ್ಲಿ ಹೊಸತು. ಅದು ಅಲ್ಲದೇನೂ ಒಂದಷ್ಟು ಪಾಯಿಂಟ್ಗಳು ಹೊಸದು ಇದ್ದೇ ಇರುತ್ತೆ. ಮಾಡಬಹುದಾ ಸರ್? ಯಾವ್ದಾದ್ರು ಒಂದನ್ನ ರಿವೀಲ್ ಮಾಡಿ? ಇಲ್ಲ, ಲಾಕ್ ಮತ್ತು ಕೀಯನ್ನ ರಿವೀಲ್ ಮಾಡಿದೆ, ನಿಮಗೆ ಮನೆ ಇತ್ಯಾದಿಯನ್ನ ರಿವೀಲ್ ಮಾಡಿದೆ. ಐ ಥಿಂಕ್ ಸಂಡೇ ಉಳಿದಿರೋದು, ಸಂಡೇ ನೀವು ನೋಡಬಹುದು ಅಂತ ಅನ್ಕೋತೀನಿ. ಸುದೀಪ್ ಸರ್, ನಿಮಗೆ ಪ್ರತಿ ವೀಕ್ ಬಂದಾಗ್ಲೂ ಕಂಟೆಸ್ಟೆಂಟ್ ಏನೇ ಒಂದು ಡಿಸಿಷನ್ ತಗೊಂಡ್ರು ಅಥವಾ ಅವರಲ್ಲಿ ನಡೆದಂಥ ತಪ್ಪುಗಳಾದ ಸಂದರ್ಭದಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ರಿ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಕೋಪ ಬರೋದುಂಟು, ಅದನ್ನ ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಅಂತ ಹೇಳಿ? ಚೆಕ್. ಹಲೋ. ದ ಫ್ಯಾಕ್ಟ್ ದಟ್ ಅಲ್ಲಿ ಒಂದು ಇಷ್ಟು ಕ್ಯಾಮ್ರಾಗಳು ಆನ್ ಆಗಿದೆ ಅಂತ ಗೊತ್ತಿರುತ್ತಲ್ಲ, ಆಟೋಮೆಟಿಕ್ ಕಂಟ್ರೋಲ್ ಮಾಡಿಸುತ್ತದು. ಸೊ ನಂದು ರಿಯಾಕ್ಷನ್ ಏನಿದ್ರು ಮತ್ತೆ ಬರ್ತೀವಿ, ಟೇಕ್ ಎ ಸ್ಮಾಲ್ ಬ್ರೇಕ್ ಅಂತ ಹೇಳಿರ್ತೀನಲ್ಲ, ಅದಾದ್ಮೇಲೆ ಬಂದಿರುತ್ತೆ. ಕರ್ಸಿರ್ತೀನಿ ಬನ್ರಿ ಇಲ್ಲಿ ಅಂತ. ಯಾರು ಆಗಿತ್ತು ಬಿಡ್ತೀರಾ? ಎಲ್ರಿಗೂ ಆಗುತ್ತೆ ಆ ಥರ. ಚೆಕ್. ಸೊ ಕೋಪ ಬರಲ್ಲ ಅಂತ ಏನಿಲ್ಲ. ಅದರಲ್ಲೂ 2 ರೀತಿ ಇದೆ. ಒಂದು 10 ಸೆಕೆಂಡು ಯೋಚನೆ ಮಾಡಿ ನೋಡೋಣ, ವೈ ಡಿಡ್ ಈ ಸ್ಪೀಕ್ ಆರ್ ವೈ ಡಿಡ್ ಶಿ ಸ್ಪೀಕ್ ಆರ್ ವೈ ಡಿಡ್ ದಿಸ್ ಸಿಚುವೇಶನ್ ಹ್ಯಾಪನ್. ದೆನ್ ಐ ಗೆಸ್ ಐ ಹ್ಯಾವ್ ಅನ್ ಆನ್ಸರ್ ಟು ಇಟ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಒಂದು
ಕೋಪ ಬರ್ಸಕ್ಕೆ ಅಂತ ಕೆದಕದು ಗೊತ್ತಾಗುತ್ತಲ್ವ, ಆವಾಗ ಕೋಪ ಮಾಡ್ಕೊಂಡು ವೇಸ್ಟು. ಯಾಕಂದ್ರೆ ಅವರಿಗೂ ಬೇಕಾಗಿರೋದು ಅದೇ. ಯು ಅಂಡರ್ಸ್ಟ್ಯಾಂಡ್? ಸೊ ಯಾ, ಬಟ್ one way of looking at it is, I think, ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಹ್ಯಾಪನಿಂಗ್, ಏನಕ್ಕೆ ಮಾತಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಆ ಕಂಟೆಸ್ಟೆಂಟ್ಸ್ದು ಫ್ಯಾಕ್ಟ್ ಏನಂದರೆ, ಐ ಆಮ್ ದೇರ್ ಓನ್ಲಿ ವೆಂಟ್, ಐ ಆಮ್ ದೇರ್ ಓನ್ಲಿ ಸೋರ್ಸ್ ಆಫ್ ಎವ್ರಿಥಿಂಗ್. ಸೊ ನನ್ನ ಹತ್ರ ಬಂದಾಗ ಅವರು ಮನಸ್ಸು ಬಿಚ್ಚಿ ಮಾತಾಡಲೇಬೇಕಾಗತ್ತೆ. ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ರಿಗೆ ಮಾತಾಡೋದಕ್ಕಲ್ಲಿ. ಸೊ ಈ ಮಾತಾಡಬೇಕಾದ್ರೆ ನಾನಾ ರೀತಿಯಲ್ಲೂ ಅವರು ಮಾತಾಡ್ಬೋದು, ಅಪ್ಪಿ ತಪ್ಪಿ, ಏನೋ ಗೊತ್ತಿಲ್ಲದೇನೋ. ಐ ಥಿಂಕ್ ಫಸ್ಟ್ ಟೈಮ್ ಇಟ್ಸ್ ಆಲ್ವೇಸ್ ನೈಸ್ ಟು ಟೆಲ್ ದೆಮ್, ನೋ ದಟ್ಸ್ ನಾಟ್ ಓಕೆ. ಐ ಥಿಂಕ್ ದೇ ವಿಲ್ ಬಿ ಫೈನ್, ಇಟ್ಸ್ ಓಕೆ. ಹಾಗಿದ್ರೆ ಇಷ್ಟು ಸೀಸನಲ್ಲಿ ನಿಮ್ಗೆ ತುಂಬ ರೇಗಾಡಿರೋದು ಅಂತ ಯಾರ ಮೇಲೆ, ಅದು ನೆನಪಿರೋದು ಯಾವ ವ್ಯಕ್ತಿ ಅಂತ? ಲೈವ್ ಆಯ್ತಲ್ಲ ಅದು, ಹುಚ್ಚ ವೆಂಕಟ್ ಅವರು ಮಾತಾಡಿದಾಗ, ಐ ಥಿಂಕ್ ದಟ್ ವಾಸ್ ಓನ್ಲಿ ಟೈಮ್ ಐ ರಿಯಲಿ ಲಾಸ್ಟ್ ಮೈ ಕೂಲ್, ಬಿಕಾಸ್ ನಮ್ಮ ಎದುರುಗಡೆ ನಡೀತಲ್ಲ ಅದು, ನಾನು ವೇದಿಕೆ ಮೇಲೆ ನಿಂತಾಗ ನಡೀತಲ್ಲ ಅದು. ಸೊ ಐ ಥಿಂಕ್ ದಟ್ ವಾಸ್ ನಾಟ್ ಓಕೆ. ಅದು ಬಿಟ್ಟರೆ ಐ ಥಿಂಕ್ ಆಲ್ ಮೈ ರಿಯಾಕ್ಷನ್ಸ್ ನಾನು ಹೇಳಿದಾಗೆ ಮುಗಿದ ಮೇಲೆ ಬಂದಿರೋದು. ಪರಮೇಶ್ವರ್ ಸರ್, ಈಗ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋದು ಅಂದರೆ ಯಾವೆಲ್ಲ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀರಾ ಅಂತ? ಈಗ ಯೂಶಲಿ ಏನಾದರೂ ಟಿಕ್ಟಾಕಲ್ಲಿ ಫೇಮಸ್ ಆದರೆ ಸೊ ಜನರ ಟಾಕ್ಸ್ ಹೇಗಿರುತ್ತೆ ಅಂದರೆ, ಈ ಸೀಸನಲ್ಲಿ ಇವರು ಹೋಗ್ಬೋದು ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಯಾವೆಲ್ಲ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ತೀರಾ ಸ್ಪರ್ಧಿಗಳನ್ನ ಅಂತ? ಇದು ಅಂದರೆ ಇದಕ್ಕೊಂದು ಎಲ್ಲರಿಗೂ ತೃಪ್ತಿಯಾಗುವ ಉತ್ತರವನ್ನು ಇದಕ್ಕೆ ಕೊಡೋಕ್ಕಾಗತ್ತೆ ಅಂತಲೇ ಅನ್ಸಲ್ಲ ನನಗೆ. ಯಾಕೆಂದರೆ ಸೆಲೆಬ್ರಿಟಿ ಅನ್ನೋ ವರ್ಡಿಗೆ, ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಒಂದು ಆಟ, ಕ್ರಿಕೆಟ್ ಆಟದಲ್ಲಿ 2 ಮ್ಯಾಚ್ ಆಡಿದವನು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾನೆ ಈ ದೇಶದಲ್ಲಿ. ಫುಟ್ಬಾಲ್ ಆಡಿದವನು ಅಷ್ಟು ಆಗಿರಲ್ಲ. ಹಾಕಿ ಆಡಿದವನು ಇನ್ನೂ ಕಡಿಮೆ ಆಗಿರ್ತಾನೆ. ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ. ಅದೇ ಥರ ಒಂದು ಕಬಡ್ಡಿ, ನ್ಯಾಷನಲ್ ಲೆವೆಲಲ್ಲಿ ಕಬಡ್ಡಿ ಆಡಿದವರು, ಏಷ್ಯಾಡಲ್ಲಿ ಚಿನ್ನದ ಪದಕ ತಂದವರು, ಹೆಚ್ಚಿನ ಸಂದರ್ಭಗಳಲ್ಲಿ ಇಂಡಿಯಾ ಏಷ್ಯಾಡಲ್ಲಿ ಚಿನ್ನದ ಪದಕವನ್ನು ತಂದಿದೆ. ಸೊ ಅವ್ರು ಯಾರೋ ಒಬ್ಬರು ಕರ್ನಾಟಕದವ್ರು ಇರ್ಬೋದು, ನಮಗೆ ಎಷ್ಟೋ ಸರಿ ಅವರು ಸೆಲೆಬ್ರಿಟಿ ಅಂತ ಅನಿಸ್ತಾ ಇರಲ್ಲ ನಮಗೆ. ಯಾಕೆಂದರೆ ನಮ್ಮ ಇಟ್ಸ್ ಅ ರಿಲೇಟಿವ್ ವರ್ಡ್. ಅಂದರೆ ನೀವು ಸೆಲೆಬ್ರಿಟಿ ಅಂತ ತಗೊಳ್ಳೋದು ನೀವು ಹೆಂಗೆ ನೋಡ್ತಿದ್ದೀರಿ, ನಿಮಗೇನು ಇಷ್ಟ ಅನ್ನೋದ್ರ ಮೇಲಿದೆ. ಆದರೆ 17 ಜನ ಸೆಲೆಬ್ರಿಟಿಗಳನ್ನ ಆರಿಸುವಾಗ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಪಾಪ್ಯುಲರ್ ಆಗಿರಬೇಕು ಅಂತ ಆಸೆ ಪಡ್ತೀನಿ, ಸೆಲೆಬ್ರಿಟಿ ಅಂತ. ಇದು ಮೊದಲನೇ ಮಾನದಂಡ. ಅದು ಆದಮೇಲೆ ಒಂದು ಫಿಸಿಕಲ್ ಫಿಟ್ನೆಸ್ ಇದೆ, ಒಂದು ಲೆವೆಲಲ್ಲಿ ಫಿಟ್ ಇರಬೇಕಾಗತ್ತೆ, ಇಲ್ದಿದ್ರೆ ಅನೇಕ ತೊಂದರೆಗಳಾಗುತ್ತೆ. ಹಾಗಂತ ಎಲ್ಲ ಥರದ ಫಿಟ್ನೆಸ್ ಇದ್ದವ್ರನ್ನೇ ಹಾಕಿದ್ದೀನಿ ಅಂತಲೂ ಅಲ್ಲ. ಕೆಲವು ಸಾರಿ ಅದು ತುಂಬ ಕಾನ್ಷಿಯಸ್ಲಿನೂ ಹೋಗಿದ್ದಿದೆ. ಓಕೆ, ಇಲ್ಲ ಇವರು ಈ ಥರ ಇವರಿದ್ದರೆ ಒಂದು ಬೇರೆ ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೆ. ಒಟ್ಟು ಒಂದು ಮನೆಯಲ್ಲಿ ಎಷ್ಟೆಲ್ಲ ರೀತಿಯ ಪಾತ್ರಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದೆಯೋ ಅದು ಮಾಡೋಕ್ಕೆ ಗುದ್ದಾಡ್ತಾ ಇರ್ತೀವಿ. ಒಬ್ಬರು ಸಿಕ್ಕಿದಾಗ ಡುಪ್ಲಿಕೇಶನನ್ನು ಅವಾಯ್ಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಕೆಟ್ ಕೀಪರ್ ಇದ್ದರೆ ಟೀಮಿಗೆ 1 ವಿಕೆಟ್ ಕೀಪರ್ ಸಾಕು. 2ನೇ ವಿಕೆಟ್ ಕೀಪರನ್ನು ಅನ್ಲೆಸ್ ಹೀ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ಯಾಟ್ಸ್ಮನ್ ನಾವು ಮುಟ್ಟಕ್ಕೆ ಹೋಗಲ್ಲ. ಆ ಥರ ಅಂದರೆ ಒಂದು ಕಂಪೋಸಿಷನ್ ಥರ. ಅದು ಕೆಲವು ಸಾರಿ ರೈಟ್ ಆಗುತ್ತೆ, ಕೆಲವು ಸಾರಿ ರಾಂಗ್ ಆಗುತ್ತೆ. ಸೊ ಆ ಸರ್ಪ್ರೈಸ್ಗಳಿಗೆ ನಾವು ರೆಡಿ ಇರಲೇಬೇಕು ಈ ಫೀಲ್ಡಲ್ಲಿ ಇದ್ಮೇಲೆ. ಸುದೀಪ್ ಸರ್, ಈಗ ಕಂಟೆಸ್ಟೆಂಟ್ಸ್ ಥರನೇ ಈಗ ಬಿಗ್ ಬಾಸ್ ಹೌಸ್ ಸಹ ಅಷ್ಟೇ ಕ್ಯೂರಿಯಾಸಿಟಿ ಹುಡ್ಸುತ್ತೆ ಪ್ರತಿ ವರ್ಷ. ಸೊ ಈ ಸಲ ಯಾವ ರೀತಿ ಇರುತ್ತೆ? ನಿಮ್ಮ ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ಇದೆಯಾ? ಅಂದರೆ ಲೈಕ್ ಮೇಕ್ ಓವರ್ಗೆ, ಯಾಕಂದರೆ ಸ್ಟೈಲಿಶ್ಗೆ ನೀವು ಎತ್ತಿದ ಕೈ ಅಲ್ವಾ, ಹಾಗಾಗಿ. ಸ್ಟೈಲಿಶ್ ಅಂದರೆ ಇವಾಗ ನೀವು ಹೇಳ್ತಾರೆ ಬಿಗ್ ಬಾಸ್ ಮನೆ ನನ್ನ ಸ್ಟೈಲಿಶ್ನೆಸ್ಗೂ ಅದಕ್ಕೂ ಸಂಬಂಧನೇ ಇಲ್ವಲ್ಲ. ಮೇಕ್ ಓವರ್ ಒಳಗಡೆ ಯಾವ ರೀತಿ? ಅಲ್ಲಿ ನನಗಂತ ಒಂದು ಮನೆ ಕಟ್ಟಿದ್ದಾರೆ, ಅದು ವರ್ಷಕ್ಕೆ ಒಂದ್ಸತಿ ಓಪನ್ ಆಗುತ್ತೆ. ನಾನು ಹೋದಾಗ ನನಗೆ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಇದೆ, ಯಾಕೆ ನಾನಿರೋದಲ್ವ ಅಲ್ಲಿ. ಸೊ ಅದ್ರ ಬಗ್ಗೆ ಯಾವಾಗಲೂ ಟಿಪ್ಸ್ ಕೊಡ್ತಾ ಇರ್ತೀವಿ, ಸ್ವಲ್ಪ ಅದನ್ನು ಚೆನ್ನಾಗಿ ಮಾಡಿ, ಇದನ್ನು ಚೆನ್ನಾಗಿ ಮಾಡಿ ಅಂತ. ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್, ಇಫ್ ಯು ನೋಟಿಸ್ ಇಟ್ ಪ್ರಾಪರ್ಲಿ, ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ದಟ್ ಸ್ಟ್ರಕ್ಚರ್. ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಇನ್ನು. ಒಂದು ಸ್ಟ್ರಕ್ಚರ್ ಹಿಂದೆ ಅದರೊಳಗಡೆ ಇರೋ ಕಲರ್ಸ್ ಆಗಲಿ, ಅದರೊಳಗಡೆ ಯಾಕೆ ಏನನ್ನ ಎಲ್ಲಿಟ್ಟಿದ್ದಾರೆ, ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ದಟ್. ಸೊ ಐ ಥಿಂಕ್ ನಂದು ಟಿಪ್ಸ್ ಓಡಲ್ಲ ಅದರಲ್ಲಿ. ಐ ಥಿಂಕ್ ಅದಕ್ಕೆ ಅಂತ ಒಂದು ಟೀಮ್ ಇದೆ. ಸೊ ದೆರ್ ಇಸ್ ಅ ಲಾಟ್ ಆಫ್ ಸರ್ವೆ, ರಿಸರ್ಚ್, ಯಾಕೆ ಅದನ್ನು ಮಾಡಿದ್ದಾರೆ, ಯಾಕೆ ಈ ಕಲರ್ ಉಪಯೋಗಿಸಿದ್ದಾರೆ, ಯಾಕೆ ಈ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ. ದೇರ್ ಇಸ್ ಅ ಲಾಟ್ ಆಫ್ ಸೈನ್ಸ್ ಟು ಇಟ್ ಆ್ಯಕ್ಚುಲಿ. ಸೊ ಐ ಥಿಂಕ್ ದೇ ನೋ ಬೆಟರ್ ವೈ ದೇ ಡೂ ಇಟ್. ಓಕೆ, ಸೊ ಈಗ ಸಿನಿಮಾಗೆ ನೀವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿ ಬಿಗ್ ಬಾಸ್ಗೂ ಕೂಡ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀರಾ? ಮೇಕಪ್ ಹಾಕ್ತೀನಿ, ನಾಟ್ ಲೈಕ್ I prepare myself. I like to look nice. ಅದು ಬಿಟ್ಟರೆ ಏನು ಪ್ರಿಪ್ರೇಷನ್ ಐ ಜಸ್ಟ್ ಟೋಲ್ಡ್ ದೇರ್ ಇಸ್ ನಥಿಂಗ್ ಐ ಕ್ಯಾನ್ ಡೂ. ಬಿಕಾಸ್ ಅಲ್ಲೋಗಿ ವೇದಿಕೆ ಮೇಲೆ ನಿಂತಾಗ ಶಾಕ್ಸ್ಗಳಾಗಿದ್ದಾವೆ ಕೆಲವು ಟೈಮ್. ಈ ಥರನೂ ಮಾತಾಡ್ತಾರ,
ಈ ಥರನೂ ಆಗುತ್ತಾ ಕೆಲವು ಟೈಮ್ ಅಂದ್ಬಿಟ್ಟು ಬಟ್ ಇವಾಗ ಹೋಗ್ತಾ ನನಗೆ ಅಭ್ಯಾಸ ಆಗಿರ್ಬೋದು. ಫಸ್ಟ್ 1 or 2 ಸೀಸನ್ಸ್ ಮಾಡಬೇಕಾದ್ರೆ ನನಗೆ ಶಾಕ್ಸ್ ಆಗಿದ್ದುಂಟು, ಇದೇನು ಈ ಥರ ಎಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ಅಂತ. ಸೊ ಇಟ್ ಇಸ್ ಹ್ಯಾಪನ್ಡ್, ಇಟ್ ಇಸ್ ಡೆಫಿನೆಟ್ಲಿ ಹ್ಯಾಪನ್ಡ್. ಥ್ಯಾಂಕ್ ಯು. ಕಂಟೆಸ್ಟೆಂಟ್ ಆಗೋಕ್ಕೆ ತುಂಬ ಇಷ್ಟ ಇರುತ್ತೆ, ನಿಮ್ಮ ಮೇಲೆ ಒತ್ತಡ ಬೀರೋದು ಇದೆಯಾ ಯಾರ್ದಾದ್ರೂ ನಾವು ಬರಬೇಕು ಅಂತೇಳಿ? ಅದು ಒತ್ತಡ ಅಂತ ಹೇಳಲ್ಲ, ನಾನು ತುಂಬ ಪ್ರೀತಿಯಿಂದ ಕೇಳ್ಕೊಂಡಿರುವ, ಆಫೀಸಿಗೆ ಬಂದು ಅಲ್ಲೇ ಕೂತ್ಕೊಂಡಿರುವ, ಪಾರ್ಕಿಂಗ್ ಲಾಟಲ್ಲಿ ದಿನಗಟ್ಟಲೆ ಕಾದಿರುವ, ನಾನು ಬರ್ತೀನಿ ಅಂತ ಮಿಲ್ಲರ್ಸ್ ರೋಡಲ್ಲಿ ಓಡಾಡ್ತಾನೆ ಇರುವ ಒಂದಷ್ಟು ಜನ ಇದ್ದಾರೆ. ಸೊ ಅಂದರೆ ಅದು ತುಂಬ ಭಾಳ ದುಃಖ ಆಗುತ್ತೆ ನನಗೆ ಅವರಿಗೆ ನೋ ಅಂತ ಹೇಳೋಕ್ಕೆ. ಬಟ್ ಇದು ಅನೇಕ ಸಾರಿ ಆಗಿದೆ. ಹಾಗೆ ಶೋವನ್ನು ಕಾಸ್ಟ್ ಮಾಡೋಕ್ಕೂ ಆಗಲ್ಲ. ಅವರ ಕಷ್ಟಗಳನ್ನು ಹೇಳಿಕೊಂಡು, ಎಸ್ಪೆಷಲಿ ನನ್ನ ಇನ್ಬಾಕ್ಸಿಗೆ ಅನೇಕ ಜನ ಕಳಿಸ್ತಾರೆ, ಜನಗಳಿಂದ ಹೇಳಿಸ್ತಾರೆ. ಬಟ್ ಒಂದು ಶೋ, ಒಂದು ಸಿನಿಮಾ ಮಾಡುವಾಗ ಒಬ್ಬ ನಿರ್ದೇಶಕ ಹೇಗೆ ಯಾರೋ ಹೇಳಿದ್ರು ಅಂತ ಯಾರನ್ನೋ ಹಾಕ್ಕೊಳ್ಳೋಕ್ಕಾಗಲ್ವೋ, ಅಥವಾ ಒಂದು ಕತೆ ಬರೆಯುವಾಗ ಒಬ್ಬ ಲೇಖಕ ಹೆಂಗೆ ಯಾರೋ ಹೇಳಿದ್ರು ಅಂತ ಒಂದು ಕತೆ ಪಾತ್ರ ಸೃಷ್ಟಿ ಮಾಡೋಕ್ಕಾಗಲ್ವೋ, ಹಾಗೆ ಬಿಗ್ ಬಾಸ್ ಕೂಡ ಅದರ ಸ್ಪಿರಿಟ್ಸಲ್ಲಿ ಆಗಬೇಕು. ಹಾಗಾಗಿ ಐ ಡೋಂಟ್ ಥಿಂಕ್ ಅದು ಸಾಧ್ಯ ಇಲ್ಲ. ಬಟ್ ಇದು ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ, ಅದು ವರ್ಷ ಇಡೀ ಇರುತ್ತೆ. ಈ ಪ್ರೋಮೋ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬಟ್ ಅದು ಅವರ ಪ್ರೀತಿಯಿಂದ ಅಂತ ಅಂದ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು. ಸುದೀಪ್ ಸರ್, ನೀವು ಫೇವ್ರೇಟ್ ಆಗಿರೋವಂಥ ಯಾವುದು ಸೀಸನ್ ಇದೆ 8 ಸೀಸನಲ್ಲಿ ನಿಮಗೆ? ಅಂದರೆ ಕಷ್ಟ ಆಗಿರೋ ಸೀಸನ್ ಹೇಳಿದ್ರಿ ನೀವು. ಸೊ ಐ ಥಿಂಕ್ ನನಗೆ ತುಂಬ ಇಷ್ಟ ಆಗಿದ್ದ ಸೀಸನ್ ಫಸ್ಟ್ ಸೀಸನ್. ಐ ಥಿಂಕ್ ಕಂಟೆಸ್ಟೆಂಟ್ಸ್ ಅಂತ ಹಿಡಿದು ಎಲ್ಲರಿಗೂ ಹೊಸ್ತು, ನನಗೆ ಹೊಸ್ತು, ಹೇಗೆ ಹೋಗುತ್ತೆ ಅನ್ನೋದೊಂದು ಕಾಳಜಿ. ಈವನ್ ಐ ಥಿಂಕ್ ಕ್ಯಾರೆಕ್ಟರ್ ಪರ್ಸನಾಲಿಟಿ ವೈಸ್ ತೊಗೊಳಕ್ಕೆ ಹೋದ್ರೂ ಐ ಥಿಂಕ್ ಲಾಟ್ ಆಫ್ ಪೀಪಲ್ ವೇರ್ that still remains good to me because of the experience, new experience. ಅದಾದ್ಮೇಲೆ ಹೋಗ್ತಾ ಐ ಥಿಂಕ್ there were many seasons which ತುಂಬ ಅದ್ಭುತವಾಗಿ ನಡೆದಿದೆ ಎಲ್ಲದನ್ನು. ನಾನು ಹೇಳಿದಾಗೆ 6ನೇ ಸೀಸನ್ ಅಂತ ಹೇಳಿದಾಗಲೂ ಐ ಆಮ್ ಟ್ರೈಂಗ್ ಟು ಟೆಲ್ ಯು ನಾಟ್ ದಟ್ ದ ಸೀಸನ್ ವಾಸ್ ಬ್ಯಾಡ್. ನೀವು ಕೇಳಿದ ನನಗೆ ಡಿಡ್ ಇಟ್ ಸ್ಟ್ರೆಸ್ ಮೀ ಔಟ್? ಎಸ್, ಇಟ್ ಡಿಡ್ ಸ್ಟ್ರೆಸ್ ಮೀ ಔಟ್ ಫಾರ್ ಅ ವೈಲ್. ಆ ಟೈಮ್ ಹೇಳಿದ್ದು ಉಂಟು ಪರಮಗೆ, ನಾನು ಈಗ ಬಿಟ್ಬಿಡಪ್ಪ ಅಂತ, ನನಗೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿದೆ ಈಗ ಐ ಥಿಂಕ್ ನನಗೆ. ಆ್ಯಂಡ್ ಐ ಯೂಸ್ ಟು ಹ್ಯಾವ್ ಅ ಚಾಟ್. ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಬಲವಂತವಾಗಿ ಏನೋ ಮಾಡಲೇಬೇಕು, ಇಲ್ಲ ದೇರ್ ಇಸ್ ಮನಿ ಇನ್ವಾಲ್ವ್, ದೇರ್ ಇಸ್ ಎವ್ರಿಥಿಂಗ್ ಅಂತ ನಾನು ಯಾವತ್ತೂ ಮಾಡಿಲ್ಲ. ಸೊ ಆ ಟೈಮಲ್ಲಿ ಹೇಳಿದ್ದುಂಟು ನನಗೆ, ಐ ಥಿಂಕ್ ಐ ಆಮ್ ಟಯರ್ಡ್ ನಾವು, ಯು ಶುಡ್ ಲುಕ್ ಫಾರ್ ಸಂಬಡಿ ಎಲ್ಸ್. ಆ್ಯಕ್ಚುಲಿ ಹೇಳಿದ್ದೆ ನಾನು. ಆ್ಯಂಡ್ ಹಿ ಕೇಮ್ ಬ್ಯಾಕ್ ನೆಕ್ಸ್ಟ್ ಸೀಸನ್ ಅಗೇನ್ ಕೂತಿರು. ಆ್ಯಕ್ಚುಲಿ ನೆಕ್ಸ್ಟ್ ಸೀಸನ್ ಅವ್ರು ಹೋದಾಗ ನಾನು ಮುಖದ ಸ್ಮೈಲ್ ಐತೆ ಅವ್ರು ಬರ್ಬೇಕಾದ್ರೆ, ಬಿಕಾಸ್ ಐ ನ್ಯೂ ಹಿಲ್ ಕಮ್ ಅಂಡ್ ಹಿ ಆಲ್ಸೋ ಕೇಮ್. ಬೆಸ್ಟ್ ಪಾರ್ಟ್ ಇಸ್ ಆ ಮೀಟಿಂಗಲ್ಲಿ ಏನು ಮಾತಾಡಲೇ ಇಲ್ಲ, ಬಿಗ್ ಬಾಸ್ ಮಾತಾಡಲೇ ಇಲ್ಲ, ಸುಮ್ಮನೆ ಬಂದೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ರು. ಐ ನ್ಯೂ ವೈ ಹಿ ಕೇಮ್. ಬಟ್ ಐ ಥಿಂಕ್ ಐ ಆಮ್ ಹ್ಯಾಪಿ ಐ ಡಿಡ್ ದ ನೆಕ್ಸ್ಟ್ ಸೀಸನ್ ಅಗೇನ್, ಬಿಕಾಸ್ ಅಗೇನ್ ಇಟ್ ವೆಂಟ್ ಆನ್ ವೆಲ್ ಅಂಡ್ ಐ ಎಂಜಾಯ್. ನಾನು ಇದು ತುಂಬ ಜನ ಕೇಳಿದ್ದಾರೆ ನನಗೆ, ಯಾಕೆ ಒಂದು ಕನ್ನಡದಲ್ಲಿ ಒಂದು 50 ಧಾರಾವಾಹಿಗಳು ಆಗ್ತವೆ, ಒಂದು 10-12 ರಿಯಾಲಿಟಿ ಶೋಗಳಾಗ್ತಿವೆ. ಓಕೆ, ಎಲ್ಲರಿಗೂ ಅದನ್ನು ಮಾಡಿದವ್ರು ಉದ್ಧಾರ ಆಗಿದಾರೋ ಇಲ್ವೋ ಕೇಳಿಲ್ಲ, ಅದನ್ನು ಮಾಡಿದವರಿಗೆ ಏನಾಗಿದೆ ಕೇಳಿಲ್ಲ, ಒಳಗೆ ಹೋಗುವಾಗ ಹೆಂಗಿದ್ರು ಬಂದಮೇಲೆ ಏನಾದರೂ ಕೇಳಿಲ್ಲ. ಬಿಗ್ ಬಾಸಿಗೆ ಮಾತ್ರ ಇದು ಬಂದೇ ಬರುತ್ತೆ ಯಾವಾಗಲೂ. ಈ ಶೋಗೆ ಹೋಗಿ ಎಷ್ಟು ಜನರಿಗೆ ಏನು ಉಪಯೋಗ ಆಯಿತು ಅಂತ. ನನ್ನ ಉತ್ತರ ಒಂದೇ, ಈ ಶೋಗೆ ಹೋಗೋದೇ ಮೊದಲನೇ ಉಪಯೋಗ. ಸೊ ಅದನ್ನು ಮರ್ತ್ಬಿಡ್ತಾರೆ. ಸೊ ಅಂದರೆ ಅದೊಂದು ವೇದಿಕೆ, 100 ದಿನಗಳಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋಕ್ಕೆ ಇರುವ ಒಂದು ಅಪರೂಪದ ವೇದಿಕೆ. ಅದು ನಿಮ್ಮ ಪಾತ್ರವನ್ನು ಜನರ ಮುಂದೆ ಇಡುವ ವೇದಿಕೆ. ಅದೇ ಒಂದು ದೊಡ್ಡ ಅವಕಾಶ ನನ್ನ ಪ್ರಕಾರ. ಎರಡನೇದು, ಅಲ್ಲಿಂದ ಹೊರಗಡೆ ಬಂದವರು, ಫಾರ್ ಎಕ್ಸಾಂಪಲ್ ನಮ್ಮ ಸೀಸನ್ಗಳಲ್ಲಿ 120 ಜನ ಇಲ್ಲಿವರೆಗೆ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ. ಹೋದವರು ಅನೇಕರು ಒಳಗಡೆ ಹೋಗುವಾಗ ಏನಿದ್ರೋ ಅದಕ್ಕಿಂತ ಹೆಚ್ಚು ದೊಡ್ಡವರಾಗಿದ್ದಾರೆಯೇ ಹೊರತು ಕಡಿಮೆ ಆದವರು ಬಹಳ ಕಡಿಮೆ. 120ರಲ್ಲಿ 100 ಜನ ದೊಡ್ಡವರಾಗಿದ್ದಾರೆ. 10-12 ಜನರಿಗೆ 15 ಜನರಿಗೆ ಏನೂ ಆಗದೆ ಇದ್ದಿರಬಹುದು, ಒಂದಿಬ್ಬರಿಗೆ ಮಾನಸಿಕ ಖಿನ್ನತೆಯೂ ಆಗಿರ್ಬೋದು. 120ರಲ್ಲಿ 2 ಇಸ್ ಅ ನಾರ್ಮಲ್ ಪರ್ಸೆಂಟೇಜ್. ನಾನು ಹೇಳ್ತಿದ್ದೀನಿ, 120 ಜನ ನಾವು ಪತ್ರಕರ್ತರಿದ್ರು, ಯಾರೋ ಇಬ್ಬರಿಗೆ ಮಾನಸಿಕ ಖಿನ್ನತೆ ಆಗೋ ಅವಕಾಶ ಇದೆ. ಸೊ ನಾನು ಅದನ್ನು ನಾರ್ಮಲ್ ಅಂತ ಕಂಡುಕೊಳ್ತೀನಿ ಹೊರತು ಅದು ಶೋದಿಂದಾಗಿ ಆಗಿದ್ದು ಅನ್ನೋದನ್ನು ಅದು ನನ್ನನ್ನು ಕನ್ವಿನ್ಸ್ ಮಾಡಿಲ್ಲ, ಒಪ್ಕೊಳ್ಳೋಕ್ಕೆ ನನಗೆ ತುಂಬ ಈ ವಾದ ಸರಣಿಗೆ ನನಗೆ ಒಪ್ಪಿಗೆ ಕೊಡೋಕ್ಕೆ ಆಗಿಲ್ಲ. ನಾನು ಭಾಳ ನನ್ನೇ ಪ್ರಶ್ನೆ ಮಾಡ್ಕೊಂಡಿದ್ದೀನಿ, ಇದು ಹಿಂಗಾಗಿದೆಯಾ ಅಂತ. ಖಂಡಿತವಾಗಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ 10 ಹೆಸರುಗಳು, ಈಗ ವಾಸುಕಿ ವೈಭವ್ ಲಾಸ್ಟ್ ಸೀಸನ್ ನಾನು ಕೇಳ್ತೀನಿ, ವಾಸುಕಿ ವೈಭವ್ ಹೆಂಗೆ ಹೋಗಿದ್ರು ಮತ್ತು ಅವ್ರು ಬಂದಮೇಲೆ ಅವ್ರಿಗೆ ಏನಾಯಿತು ಅವರನ್ನೇ ಕೇಳಿ, ಶೈನ್ ಶೆಟ್ಟಿ ಅವರನ್ನೇ ಕೇಳಿ, ಭೂಮಿ ಶೆಟ್ಟಿ ಅವರನ್ನೇ ಕೇಳಿ, ಪ್ರಿಯಾಂಕಾ ಅವರನ್ನೇ ಕೇಳಿ,
ಅಥವಾ ದೀಪಿಕಾ ಅವರನ್ನೇ ಕೇಳಿ. ಅಂದರೆ ಅವರು ಒಳಗಡೆ ಹೋಗುವಾಗ ಅವರ ಇಮೇಜ್ ಇರ್ಬೋದು, ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಏನಿತ್ತು ಮತ್ತು ಏನಾಯಿತು. ಹರೀಶ್ ರಾಜ್ ಥರದ ಕಲಾವಿದರು ಇರ್ಬೋದು, ಕಿಶನ್ ಥರದ ಕೊರಿಯೋಗ್ರಾಫರ್ ಇರ್ಬೋದು, ಅಥವಾ ನಾನು ಆ ಸೀಸನ್ನ ಚಂದನ್ ಥರದ ಆರ್ಟಿಸ್ಟ್ ಇರ್ಬೋದು. ಪ್ರತಿಯೊಬ್ಬರಿಗೆ ಕೂಡ ರಾಜು ತಾಳಿಕೋಟೆ ತುಂಬ ಜನರನ್ನ ಟೆಲಿವಿಷನ್ನ ಪವರ್ ಇಸ್ ವೆರಿ ಬ್ಯೂಟಿಫುಲ್. ಅದು ಒಂದು ದಿನಕ್ಕೆ ನಮ್ಮ ಚಾನಲ್ನ 4.25 ಕೋಟಿ ಜನ ಕನಿಷ್ಠ 1 ನಿಮಿಷ ಆದರೂ ನೋಡ್ತಾರೆ ಅಂದರೆ ಎಂಥ ಪವರ್ ಅಲ್ವಾ. ಅಷ್ಟು ಜನರಿಗೆ ತಲುಪ್ತೀರಾ ನೀವು 100 ದಿನ. ಇಲ್ಲ, ಎಲ್ಲರೂ ಇದ್ದಾರೆ. ಸಿನಿಮಾ, ಒಬ್ಬರು ರಾಜಕೀಯದ ಹಿನ್ನೆಲೆಯಿಂದಿದ್ದಾರೆ, ಡಿಜಿಟಲ್ ಸೆನ್ಸೇಷನ್ಗಳಿದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ. ಸೊ ರಾಜಕೀಯದವರು ಇದ್ದಾರ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಸಿಂಗರ್ ಇದ್ದೇ ಇರ್ತಾರೆ ನಮ್ಮ ಸೀಸನ್ಗಳಲ್ಲಿ. ಸಿಂಗರ್ ಒಂಥರ 8 ಬ್ಯಾಲೆನ್ಸ್ ಅವ್ರು ಬೇಕಾಗುತ್ತೆ. ಸಿಂಗರ್ ಇದ್ದೇ ಇದ್ದಾರೆ, ಕಮಿಡಿಯನ್ ಇದ್ದೇ ಇದ್ದಾರೆ, ಇದ್ದಾರೆ. ನನ್ನೊಂದು ಪ್ರಶ್ನೆ ಇದೆ. ಈಗ ಒಂದು ಯಾವುದೋ ಸ್ಯಾಟರ್ಡೆ ನಿಮ್ಗೆ ರಾಜಕೀಯದವ್ರಿಗೆ ನಾನೇನೋ ಹೇಳಬೇಕು, ಹೇಳ್ಬೋದು ತಾನೆ ಸರ್? ಹೇಳ್ಬೋದು. ಅಲ್ಲಿ ಯಾರು ಇಟ್ಕೊಳ್ಳಲ್ಲ ತಾನೆ, ನಮ್ಮವ್ರಿಗೆ ಹಿಂಗೆ ಅಂದ್ಬಿಟ್ರೆ ಹಿಂಗೆ ಅಂದ್ಬಿಟ್ರೆ ಅದೇನಿಲ್ಲ ತಾನೆ. ಗೊತ್ತಿದ್ದಾರೆ ಅವರು, ನಿಮ್ಗೆ ಗೊತ್ತಿರುವವ್ರೆ ಅವರು. ಅದು ಬೇಡ, ನನಗೆ ಇಂಟ್ರೆಸ್ಟ್ ಆಗಿದ್ದ ರಾಜಕೀಯದವ್ರು ಅಂದ್ರಿ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ. ಓಕೆ. ರಾಜಕೀಯ ನಾಯಕರು ಇದ್ದಾರೆ ಅಂತ ಹೇಳಿದ್ರು, ಯಾವುದಾದ್ರೂ ಒಬ್ಬ ರಾಜಕೀಯ ವ್ಯಕ್ತಿ ಬಿಗ್ ಬಾಸ್ ಮನೆಯೊಳಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು ಯಾವ ಹೆಸರು ತಗೋತೀರಾ ನಮ್ಮ ರಾಜ್ಯದ ರಾಜಕೀಯ ನಾಯಕರಲ್ಲಿ? ನನಗೆ ಗೊತ್ತಿರೋ ಹಾಗೆ ಚೆನ್ನಾಗೆ ನಮ್ಮದು ಪ್ರೋಗ್ರಾಮ್ ಹೋಗಬೇಕು ಅಂದರೆ ನನಗೆ ನಮ್ಮ ಮುಖ್ಯಮಂತ್ರಿಗಳೇ ಫೇವ್ರೇಟ್. ಆ ಪೊಸಿಷನಲ್ಲಿ ಯಾರು ಇರ್ತಾರೋ ಒಂದು ದಿವಸ ಹಿಂಗೆ ಬಂದೋದ್ರೆ ಚೆನ್ನಾಗಾಗುತ್ತೆ ಅನ್ನೋದು ನನ್ನೊಂದು ಭಾವನೆ. ಬಟ್ ಅದಾಗಲ್ಲ, ಇದು ಹೋಗಲ್ಲ, ಬಿಡಿ. ನಮ್ಗೆ ಗೊತ್ತಿರೋದು ಒಂದೇ ಸರ್, ಆ ವೇದಿಕೆ ಮೇಲೆ ಬಂದಮೇಲೆ ನೀವು ಸ್ಪರ್ಧಿ, ನೀವು ಯಾರಾದ್ರೂ ಇವಾಗ ಸುಮ್ಮನೆ ತಮಾಷೆ ಮಾಡೋದಷ್ಟೇ. ಸ್ಯಾಟರ್ಡೇ ಅಷ್ಟೇ. ಆ್ಯಂಡ್ ನೀವು ಕೇಳಿದ್ರಿ, ಐ ಥಿಂಕ್ ಕಂಟೆಸ್ಟೆಂಟ್ಸಲ್ಲಿ ಒಂದು ಪರ್ಸನಾಲಿಟಿ ಇಲ್ಲ ಅಂದರೆ ಅವ್ರದ್ದು ಬರೀ ಒಂದು ಪ್ರೊಫೈಲ್, ಅವರು ಸಿನಿಮಾದವರು, ಇವರು ಅದು ವರ್ಕ್ ಆಗಲ್ಲ. ಅವ್ರಿಗೆ ಒಂದು ಕ್ಯಾರೆಕ್ಟರ್ ಇರಬೇಕು, ಅವ್ರಿಗೆ ಒಂದು ಪರ್ಸನಾಲಿಟಿ ಇರಬೇಕು, ಆವಾಗಲೇ ನಿಮಗೆ ಆ ಶೋ ನಡೆಯೋದು. ಸುಮ್ಮನೆ ಅವ್ರಿಗೆ ಹೊರಗಡೆ ಹೆಸರಿದೆ ಅಂತ ತಂದು ಹಾಕಿದು ಡಲ್ಲಾಗಿ ಹೋಗೋದವರು ಇದ್ದಾರೆ ಎಷ್ಟೋ ಜನ ಆ್ಯಕ್ಚುಲಿ. ಸೊ ದೇ ಶುಡ್ ಹ್ಯಾವ್ ಸಮಥಿಂಗ್, ಅನ್ ಎಬಿಲಿಟಿ ಟು ಸಸ್ಟೈನ್, ಎಂಟರ್ಟೈನ್, ಯುನೋ, ಆ್ಯಂಡ್ ಸ್ಮಾರ್ಟ್ನೆಸ್. ಸುದೀಪ್ ಸರ್, ಏನಂದರೆ ನಿಮ್ಮ ಸ್ಟಾರ್ ಇಮೇಜ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿದ್ದಾಗ ಸಹಜವಾಗಿ ನಿಮ್ಮೊಂದು ರೆಮ್ಯುನರೇಷನ್ ಸಂಭಾವನೆಯೂ ಜಾಸ್ತಿ ಇರುತ್ತೆ. ಈಗ 5 ಸೀಸನ್ನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾಯಿತ್ತು. ಈಗ 8 ಸೀಸನ್ 8 ಆಗಿದೆ. ಈಗ ಕಲರ್ಸ್ ಕನ್ನಡದಿಂದ ಅತಿ ಹೆಚ್ಚು ಸಂಭಾವನೆಯನ್ನು ಸಿಗ್ತಾ ಇದೆ, ಅಥವಾ ಕೊರೋನಾ ಎಫೆಕ್ಟ್ ಅಂತ ಏನೋ ಕಮ್ಮಿ ಮಾಡಿಬಿಟ್ಟಿದ್ದಾರಾ, ಹೇಗೆ? ಸರ್, ಎಲ್ಲ ಕಡೆ ಯಾಕೆಂದರೆ ಸಹಜವಾಗಿ ಈ ಥರದ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ನಡೀತಾ ಇದೆ. ಪರಂ ಸರ್, ನೀವೇ ಹೇಳ್ಬಿಡಿ ಸರ್. ಅಂದರೆ ಒಂದಿಷ್ಟು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವ್ರ ಹೋಸ್ಟ್ಗೆ ಅಂದರೆ ಆ್ಯಂಕರಿಂಗ್ ಮಾಡೋಕ್ಕೆ ಇಷ್ಟು ಕೋಟಿ, ಇಷ್ಟು ಸಂಭಾವನೆ. ಸಹಜವಾಗಿ ಯಾಕೆಂದರೆ ಬಾಲಿವುಡ್ಡಲ್ಲಿ ಸಲ್ಮಾನ್ ಖಾನ್ ಅಷ್ಟು ಕೋಟಿ ತೊಗೊಂತ, ಕನ್ನಡದಲ್ಲಿ ನಮ್ಮ ಸುದೀಪ್ ಅವರು ಇಷ್ಟು ತೊಗೊತಾರೆ ಅಂತ ಒಂದು ಲೆಕ್ಕಾಚಾರ, ಚರ್ಚೆಗಳು ನಡೀತಾನೆ ಇರುತ್ತೆ. ಖಂಡಿತವಾಗಿ. ಅಂದರೆ ಅವರು ಆಗಲೇ ಹೇಳಿದರು 2 ವಿಷಯ ಇದೆ. ನಾನು ಡಿಫಿಕಲ್ಟ್ ಪರ್ಸನ್ ಟು ವರ್ಕ್ ವಿತ್ ಅಂತ ಹೇಳಿದರು. ಅದರ ಅರ್ಥ ಒಂದೇ, ಅಂದರೆ ಏನು ಗೌರವ ಕೊಡಬೇಕು ಅದನ್ನು ಅವರು ಒಂಥರ ಅವರ ಪರ್ಸ್ನಾಲಿಟಿಯಲ್ಲಿ ಅದೊಂದು ಇದೆ ವಿಷಯ, ನೀವು ಕೊಡದೇ ಇರೋಕ್ಕಾಗಲ್ಲ. ಅದನ್ನು ಅವರು ಬಹಳ ಅವರ ವ್ಯಕ್ತಿತ್ವದ ಒಂದು ಭಾಗ ಮಾಡುವಷ್ಟು, ಅದರ ವ್ಯಕ್ತಿತ್ವದ ಒಂದು ಭಾಗ ಮಾಡುವಷ್ಟು ಪವರ್ಫುಲ್ ಆಗಿದೆ ಅದು ಒಂದು. ಎರಡನೇದು ಅವ್ರು ಹೇಳಿದರು, 2015ರಲ್ಲಿ ನನಗಿನ್ನೂ ನೆನಪಿದೆ, ಆ ಹೋಟೆಲಿಗೆ ಹೋಗಿ ನಾವು ಮಧ್ಯಾಹ್ನ 3 ಗಂಟೆಗೆ ಕೂತಿದ್ವಿ. ಅವರ ಮಗಳು ಬರಬೇಕಿತ್ತು, 3 ನಿಮಿಷ ಅಷ್ಟೇ. 5 ವರ್ಷದ 3 ನಿಮಿಷದಲ್ಲಿ 5 ಸೀಸನ್ಗಳ ಇದನ್ನು ಒಂದು ನಂಬರು, ಒಂದು ಟಿಶ್ಯೂ ಥರದ್ರಲ್ಲಿ ಏನೋ ಬರೆದ್ರು. ನಾವು ಒಂದು ಅಗ್ರಿಮೆಂಟಿಗೆ ಬಂದ್ವಿ. ಅದು ಸಾಕಷ್ಟು ದೊಡ್ಡ ಮೊತ್ತ ಆಗಿತ್ತು ಅಂತ ನಾನು ಅಂದ್ಕೋತೀನಿ, ಅವರು ಅಂದ್ಕೋತಾರೆ. ಸೊ ಅದು ಹೆಚ್ಚಾಯ್ತಾ ಕಮ್ಮಿ ಆಯ್ತಾ, ಯಾಕೆ ಗುರುವೆ? ಸೊ ಅಲ್ಲ ಸರ್, ಈ ಸೀಸನ್ ಹೊಸ ಲೋಗೋ 3 ನಿಮಿಷದಲ್ಲಿ ಮುಗೀತು. ಅವ್ರ ಅನುಭವನ ಹೇಳ್ತಾ ಇದ್ದಾರೆ. ಈಗ ಹೋಗಿ ಅವ್ರ ಚಾನೆಲ್ ಹತ್ರ ಏನಾಗಿರುತ್ತೆ, ಅವರೆಲ್ಲ ಹೋದಾಗ ಸ್ಯಾಲ್ರಿ ಕೊಡ್ಬೇಕಾದ್ರೆ ಅವ್ರು ಕೇಳಿರೋ ಲೈನ್ ಇರುತ್ತಿದ್ದು, ಕೋವಿಡ್ ಸರ್ ಕಮ್ಮಿ ತಗೋ. ಹಾಗಲ್ಲ ಸರ್, ಸಹಜವಾಗಿ ಅದೊಂದು ಕ್ಯೂರಿಯಾಸಿಟಿ ಇಲ್ಲ. ಬುದ್ಧಿವಂತರ ಲಕ್ಷಣ ಏನಂತಂದ್ರೆ, ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇ ಸ್ಟಾರ್ಟ್ ಮಾಡ್ಬಿಡ್ಬೇಕು. ನೋಡು ಪರಂ, ಕೋವಿಡ್ ತುಂಬ ತೊಂದರೆ ಹಿಡಿದೀನಿ, ಜಾಸ್ತಿ ಕೊಟ್ಬಿಡು. ಕರೆಕ್ಟಾ? ಸರ್. ಇವತ್ತಿನ ಕೊನೆ ಪ್ರಶ್ನೆ ತಗೊಳ್ಳಿ. 17 ಕಂಟೆಸ್ಟೆಂಟ್ಸ್ಗಿನ್ನ ಸ್ವಲ್ಪ ಸ್ಮಾರ್ಟ್ ಆಗಿ ನಾನು ಇರ್ಬೇಕಲ್ಲ, ಹೌದಲ್ಲ? ಎಸ್ ಸರ್.
ಇವತ್ತಿನ ಕೊನೆಯ ಪ್ರಶ್ನೆ ತಗೊಳ್ತೀವಿ. ಸರ್ ಇನ್ನೊಂದು, ಇಷ್ಟು ಸೀಸನ್ ಸಕ್ಸಸ್ ಆಗ್ಬೇಕಂದ್ರೆ Let them ask if they have any questions. Sure. Let them ask, sir. ಟೆಕ್ನಿಷಿಯನ್ಸು ತುಂಬ ಶ್ರಮ ಇರುತ್ತೆ ಸರ್. ನಿಮ್ಮ ಒಂದು ಬಿಗ್ ಬಾಸ್ ಸೀಸನ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದರೆ ಎಷ್ಟು ಕ್ಯಾಮ್ರಾಗಳಿದ್ದಾವೆ, ಸೊ ನಿಮ್ಮ ಈ ಬಿಗ್ ಬಾಸ್ ಹಿಂದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ. ಓಕೆ, ಸೊ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಒಂದು ವಿಷಯವನ್ನು ಹೇಳ್ತೀನಿ. ಈ ಸೀಸನ್ನಲ್ಲಿ ನೀವು ಈಗ ಪ್ರೊಮೋದಲ್ಲಿ ನೋಡಿದ್ರಿ, ಊಟಲ್ಲಿ ಒಂದಷ್ಟು ಹೊಸ ವಿಷಯಗಳು ಇವೆ ಈ ಸಾರಿ. 24x5 ಅಂದರೆ ಸೋಮವಾರದಿಂದ ಶುಕ್ರವಾರದ ತನಕ ಮನೆಯಲ್ಲಿ ಏನಾಗುತ್ತೆ ಅನ್ನೋದೊಂಥರ 24 ಗಂಟೆ ಚಾನಲ್ ಥರ ನಿಮಗೆ ಊಟ ಸಿಲೆಕ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ಅದು ಒಂದು ವಿಶೇಷತೆ ಇದೆ. ಊಟಲ್ಲಿ ಅನೇಕ ಹೊಸ ವಿಷಯಗಳನ್ನು ಈ ಸಾರಿ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಒಂದು ವಿಶೇಷತೆ ಇದೆ. ಅದರಿಂದಾಗಿ ಒಂದು PCR ಇರೋದು 2 PCR ಆಗಿದೆ. ಹಾಗಾಗಿ 250 ಜನ ಇರಬೇಕಾದಲ್ಲಿ 300 ಜನ ಇದ್ದರು. ಸೊ 300 ಜನ ಇರಬೇಕಾದಲ್ಲಿ ಡಿಜಿಟಲ್ಲು ಸೇರಿ ಇನ್ನೊಂದು 100 ಜನ ಜಾಸ್ತಿ ಆಗಿದ್ದಾರೆ, 400 ಜನ ಇದ್ದಾರೆ. ಸೊ ಅಷ್ಟು ಕ್ಯಾಮ್ರಾಮನ್ಗಳು, ಒಂದು 68 ಕ್ಯಾಮ್ರಾಗಳು, ಅದ್ರ ಜೊತೆಗೆ ನೈಟ್ ವಿಷನ್ ಕ್ಯಾಮ್ರಾಗಳು, ಒಂದು 5-6 ಗಲ್ಲಿ ಕ್ಯಾಮ್ರಾಗಳು, ಊಟಿಗೆ ಅಂತ ಇನ್ನೊಂದು 5 ಕ್ಯಾಮ್ರಾಗಳು, ಒಟ್ಟು ಒಂದು 80 ಆದರೂ ಆಗಬಹುದೇನೋ ಎಲ್ಲ ಲೆಕ್ಕ ಹಾಕಿದರೆ. ಸೊ ಕೌಂಟ್ ಬಿಟ್ಬಿಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಕ್ಯಾಮ್ರಾ ಬೇಕು ಅಂತ ಹೇಳ್ತೀವಿ, ಅದು ಕ್ಯಾಮ್ರಾ ಫಿಕ್ಸ್ ಆಗುತ್ತೆ, ಆ ಥರ ಇದೆ. I personally think ಇವರೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, I don't think he can explain actually the gravity there. But ಇದೇನಾದರೂ ಒಂದು ಟೂರಿಸಮ್ ಟೂರ್ ಥರ ಇದ್ದರೆ ಇಟ್ ಇಸ್ ವರ್ತ್. ಬಿಗ್ ಬಾಸ್ದು ಒಂದು ಶೋ ಅಲ್ಲಿ ನೀವು ಅಂದ್ಕೊಂಡು ಹಾಗೆ ಕ್ಯಾಮ್ರಾ, ಜನ್ರೇಟರು, ಟೆಕ್ನಿಷಿಯನ್ಸು, ಸೆಟ್ಟು ಇಷ್ಟು ಮಧ್ಯದಲ್ಲಿರೋ ಹಾಗಿದ್ರೆ ಇದು ಬಿಗ್ ಬಾಸೇ ಅಲ್ಲ, ಅದೊಂದು ಪ್ರಪಂಚ. ಆ ಪ್ರಪಂಚ ನೋಡಬೇಕು ಅಂದರೆ ಐ ಥಿಂಕ್ ಬಹುಶಃ ನನ್ನ ಒಂದು ಇದರಲ್ಲಿ of course your cameras may not be allowed, but I think batch ಮಾಡ್ಕೊಂಡ್ರೆ I think this season all of you should attend and see how it works, because ದೊಡ್ಡ ಪ್ರಪಂಚ ಅದು. ನಿಮಗೆ ಆ್ಯಕ್ಚುಲಿ ಹೆದರಿಕೆ ಆಗ್ಬಿಡುತ್ತೆ. ನೀವು ಕಂಟೆಸ್ಟೆಂಟ್ಸ್ನ ನೀವು ನೋಡ್ತಾ ಇದ್ದೀರಲ್ಲ, ನೀವು PCR ರೂಮ್ಗಳಿಗೆ ಕೆಲವು ಕಡೆ ಹೋದರೆ ಒಂದೊಂದು ಕಂಟೆಸ್ಟೆಂಟಿಗೆ 4 ಜನ ನೋಡ್ತಾ ಇರ್ತಾರೆ. ಯು ಕ್ಯಾನ್ ಸಿ ಪ್ರಾಬ್ಲಿ ಇದಕ್ಕಿಂತ ದೊಡ್ಡದು ಒಂದು ಫುಲ್ ವಾಲ್ ಆಫ್ ಟೆಲಿವಿಷನ್ಸ್, ಸೋ ಮೆನಿ ಆ್ಯಂಗಲ್ಸ್, ಸೋ ಮೆನಿ ಥಿಂಗ್ಸ್, ಈಚ್ ಒನ್ ಲಿಸ್ನಿಂಗ್. ಇವಾಗ ಸಪೋಸ್ ನೀವು ಇಲ್ಲಿ ಕೂತಿದ್ದೀರಾ ಅನ್ಕೊಳ್ಳೋಣ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವೊಂದು ಇಬ್ಬರು ಇಲ್ಲಿ ಗಾರ್ಡನಲ್ಲಿ ಕೂತಿದ್ದೀರಾ. ಸೊ ಪರಮ್ ಆ್ಯಂಡ್ ಮೀ ಆರ್ ಸಿಟ್ಟಿಂಗ್ ಇನ್ ದ ಜಿಮ್ ಏರಿಯಾ, ಕೀಪಿಂಗ್ ಕಂಟೆಸ್ಟೆಂಟ್ಸ್ ಥರನೇ ನಾವು ಅಂದ್ಕೊಡಿ. ಕೆಲವರು ನಿಮ್ಮ ಮಾತು ಕೇಳಿಸ್ಕೊತಾ ಇರಬೇಕು, ನಿಮ್ದನ್ನು ಮಾತ್ರ ಕೇಳಿಸ್ಕೊತಾ ಇರಬೇಕು. ಕೆಲವ್ರು ನಮ್ದನ್ನು ಮಾತ್ರ ಕೇಳಿಸ್ಕೊತಾ ಇರಬೇಕು. ನಮ್ಮ ಹತ್ರ ಏನೋ ಟಾಪಿಕ್ ನಡೀತಾ ಇದೆ ಅಂದಾಗ ಇಮಿಡಿಯೇಟ್ಲಿ ಇನ್ನೊಬ್ರಿಗೆ ಅಲರ್ಟ್ ಮಾಡ್ತಾರೆ, ದಿಸ್ ಹ್ಯಾಸ್ ಟು ಗೋ ಅಪ್, ದಿಸ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಅಬ್ಸರ್ವಿಂಗ್ ಅಂತ ಹೇಳ್ತೀವಲ್ಲ ನಾವು. ಬಿಕಾಸ್ ಇವಾಗ ನಾವೇನಾರು ಒಂದು ಫ್ರೇಮಲ್ಲಿ ಏನಾರು ಒಂದು ಚೂರು ಮಿಸ್ ಮಾಡಿದ್ರು, ವಿ ಮಿಸ್ ಅ ಸ್ಟೋರಿ. ಸೊ ಡೋಂಟ್ ಥಿಂಕ್ ದಟ್ ರೆಕಾರ್ಡ್ ಮಾಡಿದ್ರು ಆಮೇಲೆ ನೋಡಿದ್ರು, ಆಟ್ ಒನ್ ಮೂಮೆಂಟ್ ಸೋ ಮೆನಿ ಪೀಪಲ್ ಅಲ್ಲಿ ಆ್ಯಕ್ಚುಲಿ ಒಳಗಡೆ ಇರೋರಿಗೆ ಇಫ್ ಆ ಕಣ್ಗಳದು ಏನಾದರೂ ಇಫ್ ಯು ಕ್ಯಾನ್ ಫೀಲ್ ದೋಸ್ ಐಸ್, ಐ ಆಮ್ ಟೆಲಿಂಗ್ ಯು ವಿಲ್ ಬಿ ಸ್ಕೇರ್ಡ್. So many people are looking at you at the same time. It's huge. ಸ್ಟೇಜ್ ಎಲ್ಲೋ ಇದೆ, ಮನೆ ಎಲ್ಲೋ ಇದೆ, PCR ಅದು ಇದು, ಆ ಮನೆ ಅಕ್ಕಪಕ್ಕದ ವಾತಾವರಣ. ಇನ್ಫ್ಯಾಕ್ಟ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ, ನಾನು ಲೋನಾವದಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿ ಬಿಗ್ ಬಾಸ್ ಸೆಟ್ ಹಾಕಿದಾಗ ನೋಡಿದ್ದೀನಿ ನಾನು. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಏರಿಯಾಸ್ ವೇರ್ ದ ಶೂಟಿಂಗ್ ಆ್ಯಂಡ್ ದ ಅಕಾಮಡೇಷನ್ಸ್, ಸೆಕ್ಯೂರಿಟಿ ಫಾರ್ ದ ಕಂಟೆಸ್ಟೆಂಟ್ಸ್. ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ಅಂದರೆ ನಿಮಗೆ ಆ ಫೀಲ್ ಆಗುತ್ತೆ, ಆ ಮನೆ ಹತ್ರ ಹೋಗಬೇಕಾದ್ರೆ ಆಟೋಮೆಟಿಕ್ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಸೈಲೆನ್ಸ್ ಇದೆ ಅಲ್ಲಿ. ನಿಮಗೆ ಫೋನ್ ಒಂದು ಸ್ಮಾಲ್ ಬಸ್ ಕೇಳಿಸುತ್ತಲ್ಲ, ಅಷ್ಟು ಸೈಲೆಂಟ್ ಇದೆ ಮನೆ ಅಕ್ಕಪಕ್ಕ, ಅಷ್ಟು ಸೆಕ್ಯೂರ್ಡ್. ಐ ಥಿಂಕ್ ದಿಸ್ ನಿಮಗೆ ಫೀಲ್ ಮಾಡಬೇಕು ಅಂದರೆ ಯು ಶುಡ್ ಸಿ ಇಟ್ ಒನ್ಸ್ ನೇಕೆಡ್ ಐಸ್. ಇಲ್ಲಿ ಅದು ಎಷ್ಟೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದ್ರೂ ಐ ಡೋಂಟ್ ಥಿಂಕ್ ಯು ಕ್ಯಾನ್. ಆ ಫೀಲ್ ಮಾಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಇದುವರೆಗೂ ಎಷ್ಟೋ ಜನ ನಮ್ಮ ಹತ್ರ ಕೇಳಿಸ್ಕೊಂಡು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನೋಡಬೇಕು ಜಾಗನ, ಒಂದ್ಸತಿ ಮನೆ ನೋಡಬೇಕು ಅಂದಾಗ ಅಫ್ಕೋರ್ಸ್ ದೇರ್ಸ್ ಅ ಹ್ಯೂಜ್ ಪ್ರೋಟೋಕಾಲ್. ಅಲ್ಲಿ ಯಾರನ್ನೂ ಬಿಡೋಲ್ಲ. ಬಂದವ್ರನ್ನೂ ಕೂಡ ಕೆಲವರು 2-3 ಜನನ ಕಳಿಸ್ಬೇಕು ಅಂದರೆ ಅವರಿಗೆ ನಾವು ಕಪ್ಪು ಬಟ್ಟೆ ಹಾಕಿದ್ದೀವಿ, ಮೊಬೈಲ್ ತೆಗೆದು ಸೈಡಿಗೆ ಇಡ್ಸಿದ್ದೀವಿ. ಪ್ರೋಟೋಕಾಲಲ್ಲಿ ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್ ಹೋಗಿ. ಆ್ಯಂಡ್ ಕೆಲವು ಟೈಮ್ ಅಲ್ಲಿ ನಿಂತ್ಕೊಂಡು ಕಂಟೆಸ್ಟೆಂಟ್ಸ್ನ ಇಷ್ಟು ದೂರದಲ್ಲಿ ನೋಡಿದ್ದಾರೆ ಅವರು ಮಿರರ್ ಹತ್ರ, ಅವ್ರಿಗೆ ಗೊತ್ತಿಲ್ಲ ಇವ್ರು ಈ ಕಡೆ ಇರೋದು, ಜಸ್ಟ್ ಲೈಕ್ ದ್ಯಾಟ್. ಸೊ ಆ ಫೀಲ್ಡ್ನ ನೀವು ನೋಡಿದ್ರೆ ಮಾತ್ರ ಇಟ್ ಈಸ್ ಅ ಡಿಫ್ರೆಂಟ್ ವರ್ಲ್ಡ್ ಸರ್. ಇಲ್ಲಿ ಚಾನ್ಸ್ ಇಲ್ಲ ಇವರು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇಟ್ಸ್ ಅ ಬ್ಯೂಟಿಫುಲ್ ಝೋನ್ ಆ್ಯಕ್ಚುಲಿ.
No, I don't enjoy being there. I think I'm enjoying myself as a host. And there is some reason why I'm the host. Why should I be inside? ಅಲ್ಲ, ನಾನು ಹೇಳ್ತೇನೆ, ಈಗ ನಾನು ಸ್ಪರ್ಧಿಯಾಗಿ ಒಳಗಡೆ ಹೋದರೆ ನಾನು ಕೇಳೋದು, ಐ ಥಿಂಕ್ ದ ಹೋಲ್ ಥಿಂಗ್ ಇಸ್ ಗಾನ್ ಡೌನ್. ದ ಬ್ಯೂಟಿ ಇಸ್ ಅಟ್ ದ ಸ್ಟೇಜ್. ಆ ಕಂಟೆಸ್ಟೆಂಟ್ಸ್ಗೆ ಲೈಫ್ ಕೊಡೋದಾಗಲಿ, ಅವ್ರ ಹತ್ರ ಮಾತಾಡೋದಾಗಲಿ, ಹ್ಯಾಂಡಲ್ ಮಾಡೋದಾಗಲಿ. ಈಗ ನಾವೆಲ್ಲ ಒಳಗಡೆ ಹೋದರೆ ಹೋಸ್ಟ್ ಯಾರಾಗ್ತಾರೆ? ಜಸ್ಟ್ ಇಮ್ಯಾಜಿನ್. ಪರ್ಸನ್ ಆಗಿ ನಾನು ಹೋಗಿದ್ದೀನಿ, ಮನೆ ಒಳಗೆ ಹೋಗಿದ್ದೀನಿ, ಕಳಿಸ್ತಾರಲ್ಲ, ವರ್ಷಕ್ಕೆ ಒಂದ್ಸತಿ ಕಳಿಸ್ತಾರೆ. ಕೆಲವು ಟೈಮ್ ಹೋಗ್ತೀನಿ, ಕೆಲವು ಟೈಮ್ ಹೋಗೋದೇ ಇಲ್ಲ. ಎಷ್ಟೋ ಸತಿ ಬಾಗಿಲು ತನಕ ಹೋಗಿ ವಾಪಸ್ ಬಂದಿದ್ದೀನಿ. ಮೈಕೆಲ್ಲ ಹಾಕಿ ಕರ್ಕೊಂಡೋಗಿರ್ತಾರೆ ಒಳಗಡೆ ಬಿಡೋಕ್ಕೆ, ಅಲ್ಲಿವರೆಗೆ ಹೋಗಿ ಮೂಡಿಲ್ಲ ಅಂದ್ಬಿಟ್ಟು ವಾಪಸ್ ಬಂದಿದ್ದೀನಿ. ಅದು ಅನ್ಇಂಪಾರ್ಟೆಂಟ್ ಅನ್ಸಿರುತ್ತೆ ನನಗೆ, ಬಿಟ್ಟಿರ್ತೀನಿ. ಸೊ ಅದು ಬಹುಶಃ ಲೈವಲ್ಲಿ ಹೋಗ್ತಾ ಇರುತ್ತೆ. ಇಂಪಾರ್ಟೆಂಟ್ ಇರೋದು ಇರಬಹುದು, ಅಥವಾ ಇಂಪಾರ್ಟೆಂಟ್ ಇರೋದು ಲೈವಲ್ಲಿ ಹೋಗಿರ್ಬೋದು, ಅನ್ಇಂಪಾರ್ಟೆಂಟು ಇದರಲ್ಲೂ ಹೋಗಿರ್ಬೋದು. ಯಾಕೆಂದರೆ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅನ್ನೋದು ನೀವು ಗೆರೆ ಈಚೆ ನಿಂತಿದ್ದೀರೋ ಆಚೆ ನಿಂತಿದ್ದೀರೋ ಅದ್ರ ಮೇಲೆ ತೀರ್ಮಾನ ಆಗೋದ್ರಿಂದ ದೋಸ್ ಆರ್ ಕಾಲ್ಸ್ ಆ್ಯಕ್ಚುಲಿ. ಸೊ ಆ ಕಾಲ್ಸ್ಗಳನ್ನು ಅಲ್ಲೇ ತೊಗೊಳ್ತೀವಿ. ಮತ್ತು ಬ್ಯೂಟಿಫುಲ್ ಆಗಿರುವ ಒಂದೂವರೆ ಗಂಟೆಯಲ್ಲಿ ಬ್ಯೂಟಿಫುಲ್ ಆಗಿರುವ ನಿಮಗೆ ಏನು ಎಪಿಸೋಡ್ ನೀವು ನೋಡ್ತಿದ್ರೋ ಅದಂತೂ ಇದೆ. ಅದ್ರ ಜೊತೆಗೆ ಅದರ ಆಚೆಗೆ ಏನೆಲ್ಲ ಆಗ್ತಾ ಇದೆ ಅನ್ನೋ ಕುತೂಹಲ ಏನಿದೆ ಜನರಿಗೆ, ಅದನ್ನು ನೋಡೋದಕ್ಕೆ 24/5 ಏನೋ. ಸೊ ಶನಿವಾರ ರವಿವಾರ ಇರಲ್ಲ, ಯಾಕೆಂದರೆ ನಾಮಿನೇಷನ್ಸು ಮತ್ತು ಜೊತೆಗೆ ಇವಿಕ್ಷನ್ನು ಎಲ್ಲ ಇರೋದ್ರಿಂದ ಅದೊಂಚೂರು ಅಹೆಡ್ ಇರುತ್ತೆ ಇದರಿಗಿಂತ. ಹಾಗಾಗಿ ಅದು ನಮಗೆ ಓಕೆ ಇಲ್ಲ. ಅದರ್ವೈಸ್ ಅದೆಲ್ಲ ಇರುತ್ತೆ. ಅದು ಅನ್ಸೀನ್ ಇದ್ದೇ ಇರುತ್ತೆ, ಕಟ್ಲೆಸ್ ಇರುತ್ತೆ. ಯೂಶ್ವಲಿ ಒಂದು ಸ್ಟೋರಿನ ಅರ್ಧ ಕಟ್ ಮಾಡಿ ಇರುವ ಸ್ಟೋರಿ, ಇಡೀ ಸ್ಟೋರಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಟಿ ವಿಗಿಂತ ಮೊದಲೇ ಎಪಿಸೋಡ್ ಸಿಗುತ್ತೆ. ಅದೇ 6ನೇ ಸೀಸನ್ನಲ್ಲಿ ಹಂಗೆ ಆಗಿತ್ತು, ಇಲ್ಲ ಅಂತಲ್ಲ, ಹೇಳಿದ್ರು ಅವರು. ಅದಾದಮೇಲೆ 7ನೇ ಸೀಸನ್ ಐ ಥಿಂಕ್ ಅವರು ಇಲ್ಲಿ ಅದನ್ನು ಅವರ ಆ್ಯಕ್ಷನ್ ಮೇಲೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ. 1ನೇ ಸೀಸನ್ ಬಿಟ್ಟರೆ ಅವರಿಗೆ 7ನೇ ಸೀಸನ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನನಗೆ ಯಾಕೆ ಅನ್ನಿಸ್ತು ಅಂದರೆ, ಅವರು ಒಂದು 3 ಸಾರಿ ಆದರೂ ಅಡುಗೆ ಮಾಡಿ ಕಳಿಸಿದ್ದಾರೆ, ವಿಚ್ ಅವರು ಪ್ರೀತಿ ಇಲ್ಲದೆ ಇದ್ದರೆ ಅದನ್ನು ಮಾಡ್ತಾರೆ ಅಂತ ನನಗೆ ಅನಿಸೋದೇ ಇಲ್ಲ ಖಂಡಿತವಾಗಿ. ಆ್ಯಂಡ್ ಪ್ರತಿ ಕಂಟೆಸ್ಟೆಂಟಿಗೂ ಫ್ರೈಡೇ ಕೆಲವರಿಗೆ ಜಾಕೆಟು, ಕೆಲವರಿಗೆ ಇನ್ನೊಂದೇನೋ ಈ ಥರ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ 7ನೇ ಸೀಸನ್ ಬಗ್ಗೆ ಅವರು ತುಂಬ ಖುಷಿಪಟ್ಟು ಅದನ್ನು ಮಾಡಿದ್ರಿಂದ, ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿಂದ ಆ ಸನ್ನಿವೇಶ ಬಂದಿಲ್ಲ. ಸೊ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಐ ಥಿಂಕ್ ಅದ್ರ ಮೇಲೆ ಫೋಕಸ್ ಮಾಡೋಣ, ಸಂದರ್ಭ ಬಂದಾಗ ಬ್ರಿಡ್ಜನ್ನು ದಾಟೋಣ ಅಂತಿದ್ದೀವಿ. ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ನ ಕಂಕ್ಲೂಡ್ ಮಾಡೋ ಮುಂಚೆ ಒಂದು ಫೈನಲ್ ಪ್ರಶ್ನೆ ಸುದೀಪ್ ಅವ್ರಿಗೆ. ಪ್ಲೀಸ್ ಹ್ಯೂಮರ್ ಮೀ. ಬಿಗ್ ಬಾಸ್ 8 ಒಂದು ರೆಸಿಪಿ ಆಗಿದ್ರೆ ಯಾವ ಒಂದು 8 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರಲೇಬೇಕು ಅಂತ, ಅಂದರೆ ನಮ್ಮ ಕರ್ನಾಟಕದ ಮನೆಗಳಲ್ಲಿ ಸಿಗುವಂಥ ಯಾವ 8 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುತ್ತೆ ಅಂತ. ಆಫ್ಕೋರ್ಸ್ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹೋಗ್ತಾ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಇಫ್ ಯು ಹ್ಯಾಡ್ ಟು ಪುಟ್ ಟುಗೆದರ್ ಅ ರೆಸಿಪಿ, ಯಾವ 8 ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಬಿಗ್ ಬಾಸ್ ಸೀಸನ್ 8? ಫಾರ್ ದ್ಯಾಟ್ ಮ್ಯಾಟರ್ ಎನಿ ಬಿಗ್ ಬಾಸ್ ಸೀಸನ್. You successfully confused me now. For the first time. Because you love cooking, 8 ingredients that you feel if this was a recipe, ಇದರಲ್ಲಿ ಹಾಕ್ತಿದ್ದೆ ನಾನು. Frankly, ನೀವು ನಾನು ಅಡುಗೆ ಮಾಡೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ ನನಗೆ. I am the last person to depend on what is available. Right, so now ಅಲ್ಲಿ ಏನಿದೆ ಅದನ್ನು ತೊಗೊಂಡು ನಾನು ಮಾಡ್ಬಿಡ್ತೀನಿ ನಿಮಗೆ. ಇಟ್ಸ್ ಟ್ರೂ. ಅವ್ರಿಗೆ ಕೇಳಿ, ನನಗೆ ಅಲ್ಲಿ ಮನೇಲಿ ಏನಿದೆ ಅದೇ ಒಂದು ಟ್ಯಾಲೆಂಟ್. ನಿಮಗೆ ಒಂದು ಅಡುಗೆ ಮಾಡೋಕ್ಕೆ ಹೋದಾಗ ಇದಿಷ್ಟಿರಬೇಕು, ಇದಿರಲೇಬೇಕು, ಅದಿರಲೇಬೇಕು ಅಂತಂದರೆ ಇದು ರೆಸಿಪಿ ಗೋಯಿಂಗ್ ಬೈ ದ ಬುಕ್. ಸೊ ಫಾರ್ ಎಕ್ಸಾಂಪಲ್ ಶೂಟಿಂಗ್ ಹೋದಾಗ ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ, ಕೆಲವು ಟೈಮ್ ನಮ್ಮ ಕಾಸ್ಟ್ಯೂಮರ್ ಇನ್ನೂ ಶೂಸೇ ತಂದಿರಲ್ಲ, ಮೇಲೆ ನೋಡಿದ್ರೆ ಸೂಟ್ ಇರುತ್ತೆ. ನಮ್ಮ ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಚಪ್ಪಲ್ ಹಾಕೊಂಡು ಮಾಡ್ತಾ ಇರ್ತೀವಿ, ಯಾರಿಗೆ ಕಾಣಿಸಲ್ಲಪ್ಪ ಅಂತ. ಐ ಥಿಂಕ್ ವಿ ಶುಡ್ ಜಸ್ಟ್ ಗೋ ಆನ್. And Big Boss, I think it's too difficult for us to put it into as a recipe. Okay. It itself is a very good dish. I think you just enjoy and not diagnose it. Right. On that note, ಸುದೀಪ್ ಅವರು ಹಾಗೂ ಪರಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೆಸೆನ್ಸಿಂದ, ಈ ಮಾತುಕತೆಗಳಿಂದ ಒಂದು ಹೊಸ ಮೊಮೆಂಟಮ್ ಸಿಕ್ಕಿದೆ ಟು ಬಿಗ್ ಬಾಸ್ 8. ಆ್ಯಸ್ ಆಲ್ವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಫಾರ್ ಯೋರ್ ಸ್ಮೈಲ್ಸ್. ಮಾಧ್ಯಮದವ್ರಿಗೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ನೀವು ಇವತ್ತಿಲ್ಲಿ ಬಂದಿರೋದು ಬಹಳ ದೊಡ್ಡ ಸಪೋರ್ಟ್, ಬಹಳ ದೊಡ್ಡ ಎನ್ಕರೇಜ್ಮೆಂಟ್ ಬಿಗ್ ಬಾಸ್ ಸೀಸನ್ 8 ಟೀಮ್ಗೆ. ವಿ ಥ್ಯಾಂಕ್ ಯು ಆಲ್. ಆ್ಯಂಡ್ ಆಚೆ ರಿಫ್ರೆಶ್ಮೆಂಟ್ಸ್ನ ನೀವು ಸ್ವೀಕರಿಸಬೇಕು ಅಂತ ನಮ್ಮ ವಿನಂತಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಧನ್ಯವಾದ ಇವತ್ತಿಲ್ಲಿ ಬಂದಿರೋದಕ್ಕೆ.